ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಾರತೀಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಾಂ ವಂದೇ ವೇದಾಂತತತ್ವಜ್ಞಂ ವಿದುಷೇಖರ ಭಾರತಿಂ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ಶಿವಧ್ಯಾನ ಸದಾ ನಿರತಂ ಜ್ಞಾನವೈರಾಗ್ಯಶೋಭಿತಂ ನಾರಾಯಣ ಗುರುಚರಣಂ ಭಜೆ ಹೃದಿ ಮಮ ನಿತ್ಯಂ. ಧ್ಯೇಯತ್ಸದಾತ್ ಸವಿತೃಮಂಡಲಮಧ್ಯವರ್ತಿನ್ ನಾರಾಯಣಿ ಸರಸಿಜಾಸನ ಸನ್ನಿಭಿಷ್ಟಃ. ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪದ್ರತ ಶಂಖಚಕ್ರಃ. ನಮಸ್ಸವಿತ್ರೇ ಜಗದೇಕಚಕ್ಷುಷೇ ಜಗತ್ಪ್ರಸೂತಿಸ್ಥಿತಿನಾಶಹೇತುವೆ ತ್ರಿಯೀಮಯಾಯ ತ್ರಿಗುಣಾತ್ಮಧಾರಿಣೆ ವಿರಂಚಿ ನಾರಾಯಣಿ ಶಂಕರಾತ್ಮನೆ. ಕಾಲಾತ್ಮ ಸರ್ವಭೂತಾತ್ಮ ವೇದಾತ್ಮ ವಿಶ್ವತೋಮುಖಃ. ಜನ್ಮಮೃತ್ಯುಜರಾ ವ್ಯಾಧಿ ಸಂಸಾರ ಭಯನಾಶನಃ. ಬ್ರಹ್ಮಸ್ವರೂಪ ಉದಯೇ ಮಧ್ಯಾಹ್ನೇತು ಮಹೇಶ್ವರಂ. ಹಸ್ತಮಾನ್ಯೇ ಸ್ವಯಂ ವಿಷ್ಣು ತ್ರೈಮೂರ್ತಿ ದಿವಾಕರಃ. ಎಲ್ಲರಿಗೂ ನಮಸ್ಕಾರ. ಅಧಿಕ ಮಾಸದ ಈ ಒಂದು ಸಂದರ್ಭದಲ್ಲಿ ಸತ್ಸಂಗಕ್ಕಾಗಿ ರಾಮಾಯಣದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ವಾಲ್ಮೀಕಿಗಳು ವಿರಚಿಸಿದ ಶ್ರೀಮದ್ ರಾಮಾಯಣದಲ್ಲಿ ಯುದ್ಧಕಾಂಡದಲ್ಲಿ ಬರ್ತಕ್ಕಂಥ ಆದಿತ್ಯ ಹೃದಯದ ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಇಲ್ಲಿಯವರೆಗೆ ಸುಮಾರು 9 ಶ್ಲೋಕಗಳನ್ನು ನೋಡಿದ್ದೇವೆ. ಅದರಲ್ಲಿ ಪ್ರಧಾನವಾಗಿ ಸೂರ್ಯನ 108 ರಹಸ್ಯ ನಾಮಗಳು ನಿಕ್ಷೇಪವಾಗಿರ್ತಕ್ಕಂಥ ಈ ಆದಿತ್ಯ ಹೃದಯದಲ್ಲಿ ಮುಖ್ಯವಾಗಿ ನಾಮಗಳು ಪ್ರಾರಂಭವಾಗುವಂತಹ ಶ್ಲೋಕಗಳಾಗಿರ್ತಕ್ಕಂಥ ಸರ್ವದೇವಾತ್ಮಕೋ ಹೇಷ ತೇಜಸ್ವಿ ರಶ್ಮಿಭಾವನಃ ಏಷ ದೇವಾನ್ ಸುರಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿಃ. ಈ ನಾಮದಲ್ಲಿ ಪ್ರಧಾನವಾಗಿ 6 ನಾಮಗಳು ಬರುತ್ತೆ. ಸರ್ವದೇವಾತ್ಮಕೋ ಹೇಷ, ಸರ್ವದೇವಾತ್ಮಕಾಯ ನಮಃ ಅಂತ ತಗೋಬೋದು. ತೇಜಸ್ವಿ ನಮಃ, ರಶ್ಮಿಭಾವನಾಯ ನಮಃ, ದೇವಾಸುರಗಣ ರಕ್ಷಕಾಯ ನಮಃ, ಲೋಕರಕ್ಷಕಾಯ ನಮಃ, ಗಭಸ್ತನೇಮಿಯೇ ನಮಃ ಎಂತಕ್ಕಂಥ 6 ನಾಮಗಳು ಇದರಲ್ಲಿ ಬರುತ್ತೆ. ಇದರ ಅರ್ಥಾನುಸಂಧಾನವನ್ನಾಗಲೇ ಮಾಡಿಯಾಗಿದೆ. ಅದಾದ ನಂತರ 8ನೇ ಶ್ಲೋಕ ಏಷ ಬ್ರಹ್ಮಾಚ ವಿಷ್ಣುಶ್ಚ ಶಿವಸ್ಕಂದಃ ಪ್ರಜಾಪತಿ ಮಹೇಂದ್ರೋ ದನದಃ ಕಾಲೋ ಯಮಸ್ಸೋಮೋ ಹ್ಯಪಾಂಪತಿ. ಈ ಶ್ಲೋಕದಲ್ಲಿ ಬರತಕ್ಕಂಥ ನಾಮಗಳು 7ರಿಂದ 16ನೇ ನಾಮದವರೆಗೆ ಈ ಶ್ಲೋಕದಲ್ಲಿ ಬರುತ್ತೆ. ಬ್ರಹ್ಮಣೇ ನಮಃ, ವಿಷ್ಣುವೇ ನಮಃ, ಶಿವಾಯ ನಮಃ, ಓಂ ಸ್ಕಂದಾಯ ನಮಃ, ಓಂ ಪ್ರಜಾಪತಿಯೇ ನಮಃ, ಓಂ ಮಹೇಂದ್ರಾಯ ನಮಃ, ಓಂ ಧನದಹಾಯ ನಮಃ, ಓಂ ಕಾಲಯೇ ನಮಃ, ಓಂ ಯಮಾಯ ನಮಃ, ಓಂ ಸೋಮಾಯ ನಮಃ, ಓಂ ಅಪಾಂಪತೆಯೇ ನಮಃ ಎಂತಕ್ಕಂಥ ನಾಮಗಳನ್ನು ಇಲ್ಲಿವರೆಗೆ ನಾವು ಕಳೆದ ಸತ್ಸಂಗದಲ್ಲಿ ನೋಡಿದ್ದೇವೆ. ಇವತ್ತು 9ನೇ ಶ್ಲೋಕಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ. ಪಿತರೋ ವಸವಸ್ಸಾಧ್ಯ ಅಶ್ವಿನೌ ಮರುತೋ ಮನುಃ ವಾಯುರ್ವನ್ಹಿ ಪ್ರಜಾಪ್ರಾಣ ಋತುಕರ್ತ ಪ್ರಭಾಕರಃ ಅಂತ. ಇಲ್ಲಿ ಈ ಆದಿತ್ಯ ಹೃದಯದಲ್ಲಿ ಕೇವಲ ರಹಸ್ಯನಾಮಗಳನ್ನು ನಿಕ್ಷೇಪ ಮಾಡಿರೋದು ಮಾತ್ರವಲ್ಲದೆ ಇದರ ಹಿಂದೆ ಒಂದು ಆ ನಾಮ ನಿಕ್ಷೇಪದ ರಹಸ್ಯ ಇದೆ. ಒಂದು ವೈಜ್ಞಾನಿಕ ಸತ್ಯ ಅದರಲ್ಲಿ ಅಡಗಿದೆ. ಒಂದರ ನಂತರ ಒಂದೇ ಬರತಕ್ಕಂಥ ನಾಮಗಳು ಅನುಷ್ಠುಪ್ ಛಂದಸ್ಸಲ್ಲಿ ಛಂದೋಬದ್ಧವಾಗಿದ್ದರೂ ಅದರ ಜೊತೆಗೆ
ಬಹಳ ವಿಶೇಷವಾದ ವೈಜ್ಞಾನಿಕ ಹಿನ್ನೆಲೆಯ ವಿಜ್ಞಾನವನ್ನು, ಸುಜ್ಞಾನವನ್ನು ಮತ್ತು ಬ್ರಹ್ಮಜ್ಞಾನವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ವಿಶೇಷದಲ್ಲಿ ಆ ನಾಮಗಳನ್ನು ಒಂದ್ರ ಪಕ್ಕ ಒಂದನ್ನು ನಿಕ್ಷೇಪ ಮಾಡಿದ್ದಾರೆ. ಇಲ್ಲಿ ಪಿತರೋ ವಸವಸ್ಸಾಧ್ಯ ಹಶ್ವಿನೋ ಮರುತೋ ಮನುಹು ಅಂತ ದೇವಗಣ ಮತ್ತು ಅಸುರಗಣಗಳ ಉಲ್ಲೇಖವನ್ನು ನೆನ್ನೆ ದಿವಸ ನಾವು ಅಂದರೆ ಕಳೆದ ಸತ್ಸಂಗದಲ್ಲಿ ನೋಡಿದ್ವಿ. ಆ ದೇವಗಣಗಳ ಒಂದು ಆರ್ಡರ್ ಏನಿದೆ ಅದನ್ನು ನಾವಿಲ್ಲಿ ನೋಡ್ತೀವಿ. ಮುಕ್ಕೋಟಿ ದೇವತೆಗಳು ಅಂತ ನಾವು ಕರಿತೀವಿ. ಮುಕ್ಕೋಟಿ ದೇವತೆಗಳು ಯಾರು? ಕೋಟಿ ಅಂದರೆ ಸಂಖ್ಯೆಯಲ್ಲಿ ಕೋಟಿ ಅಲ್ಲ, ಕೋಟಿ ಅಂದರೆ ಗಣ ಅಥವಾ ಸಮೂಹ ಅಂತ. 33 ಪ್ರಧಾನ ದೇವತೆಗಳು. ಆ 33 ಪ್ರಧಾನ ದೇವತೆಗಳನ್ನು ಒಂದು ಪದ್ಧತಿಯಲ್ಲಿ ಇಲ್ಲಿ ಅಳವಡಿಸಿದ್ದಾರೆ. ಮೊದಲನೇ ನಾಮ ಪಿತರಹ ಅಂತ ಬರುತ್ತೆ. ಪಿತರ ಅಂದರೆ ಪಿತೃದೇವತೆಗಳು. ಸಾಮಾನ್ಯವಾಗಿ ಪಿತೃದೇವತೆಗಳಿಗೆ ಅಂದರೆ ಆ ದೇವತೆಗಳ ಗಣ, ಸಮೂಹ ದೇವಗಣವನ್ನೇ ಆದಿತ್ಯರು ಅಂತ ಕರೀತಾರೆ. ಅಂದರೆ ಅದಿತಿಯ ಮಕ್ಕಳು ಎಲ್ಲ ಸಮಸ್ತ ದೇವಾನ್ ದೇವತೆಗಳು ಅದಿತಿಯ ಮಕ್ಕಳು. ಆದ್ದರಿಂದ ಸಮಸ್ತ ದೇವತೆಗಳು ಆದಿತ್ಯರು ಅನ್ನೋದನ್ನು ನಾವು ಈಗಾಗಲೇ ನೋಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಆ ದೇವಗಣಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಆದಿತ್ಯರೇ ಆಗ್ತಾರೆ. ಆ ಅರ್ಥದಲ್ಲಿ ಪಿತೃದೇವತೆಗಳು ಆದಿತ್ಯರೇ. ಯಾಕೆಂದರೆ 3 ವಿಧವಾಗಿ ನಾವು ಪಿತೃದೇವತೆಗಳನ್ನು ಆರಾಧನೆ ಮಾಡ್ತೀವಿ. ವಸು, ರುದ್ರ ಮತ್ತು ಆದಿತ್ಯ ರೂಪ ಅಂತ. ಜೀವಿ ತನ್ನ ದೇಹ ವಿಸರ್ಜನೆ ಮಾಡಿದ್ಮೇಲೆ, ದೇಹ ತ್ಯಾಗ ಮಾಡಿದ್ಮೇಲೆ ಅವನಿಗೆ ಪ್ರೇತತ್ವ ಪ್ರಾಪ್ತಿಯಾಗುತ್ತೆ. ಆ ಪ್ರೇತತ್ವ ನಿವಾರಣೆಗಾಗಿ ಮತ್ತು ಅವರ ಮುಂದಿನ ಒಂದು ಊರ್ಧ್ವಲೋಕ ಗಮನಕ್ಕಾಗಲಿ ಅಥವಾ ಮರುಜನ್ಮಕ್ಕಾಗಲಿ ಒಂದು ವ್ಯವಸ್ಥೆಯನ್ನು ನಮ್ಮ ಸನಾತನ ಧರ್ಮದಲ್ಲಿ ಕಲ್ಪಿಸಲಾಗಿದೆ. ಅದಕ್ಕೆ ಉತ್ತರಾದಿ ಕ್ರಿಯೆಗಳನ್ನು ಕರ್ತೃಗಳು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಪ್ರೇತತ್ವ ನಿವಾರಣೆ ಮಾಡಿ ಅವರಿಗೆ ಒಂದು ಸೂಕ್ಷ್ಮ ಶರೀರವನ್ನು ಕೊಡ್ತಾರೆ. ಅಂಗುಷ್ಟ ಪ್ರಮಾಣದ ಸೂಕ್ಷ್ಮ ಶರೀರ 10ನೇ ದಿವಸ ಪ್ರಾಪ್ತಿಯಾಗುತ್ತೆ. ಅದಾದ ಮೇಲೆ 1 ವರ್ಷಗಳ ಕಾಲ ಗರುಡ ಪುರಾಣದಲ್ಲಿ ಉಲ್ಲೇಖವಾದಂತೆ ಆ ಜೀವ ತನ್ನ ಗತಿಯನ್ನು ಕಡೆಗೆ ಪ್ರಯಾಣವನ್ನು ಮಾಡ್ತಾನೆ. ಅದಾದ ನಂತರ ವರ್ಷವಾದ ಮೇಲೆ ಅವರಿಗೆ ವಸುರೂಪ ಬರುತ್ತೆ. ಪಿತೃ, ಪಿತಾಮಹ, ಪ್ರತ್ಪಿತಾಮಹ, ಈ ರೀತಿ ಆ ಪಿತೃದೇವತೆಗಳನ್ನು ನಾವು ಆರಾಧನೆ ಮಾಡಬೇಕಾದ್ರೆ ಪಿತೃಗಳಿಗೆ ವಸುರೂಪವನ್ನು, ಪಿತಾಮಹಂಗೆ ರುದ್ರರೂಪವನ್ನು ಮತ್ತು ಪ್ರಪಿತಾಮಹಂಗೆ ಆದಿತ್ಯ ರೂಪವನ್ನು ಕೊಟ್ಟು ಅವರನ್ನು ಆರಾಧಿಸ್ತಕ್ಕಂಥ ಪದ್ಧತಿ ನಮ್ಮ ಸನಾತನ ಧರ್ಮದಲ್ಲಿ ಬಂದಿದೆ. ಹಾಗಾಗಿ ಆ ಸಮಸ್ತ ಪಿತೃದೇವತಾ ಗಣಗಳನ್ನು ಒಳಗೊಂಡಿರತಕ್ಕಂಥ ಅಷ್ಟನ್ನು ಪಿತರಹ ಅಂತ ಬಹುವಚನದಲ್ಲಿ ಇಲ್ಲಿ ಹೇಳಿದ್ದಾರೆ. ಹಾಗಾಗಿ ಅಷ್ಟು ಪಿತೃದೇವತೆಗಳು ಆದಿತ್ಯರೇ. ಹಾಗಾಗಿ ಆದಿತ್ಯನಿಗೆ ಸಮಾನ. ಹಾಗಾಗಿ ಆದಿತ್ಯನ ಇನ್ನೊಂದು ಸ್ವರೂಪ ಪಿತೃಸ್ವರೂಪನಾಗಿ ಇದ್ದಾನೆ ಅನ್ನೋ ಅರ್ಥದಲ್ಲಿ ಪಿತರಹ. ವಸವಃ, ಅದಕ್ಕೂ ಹೋಗೋದಕ್ಕೆ ಮುಂಚೆ ಇನ್ನೊಂದು ವಿಶೇಷತೆಯನ್ನು ನಾವಿಲ್ಲಿ ಗಮನಿಸಬೇಕು. ಭಗವಾನ್ ಅಗಸ್ತ್ಯರು ಆ ಒಂದು ಯುದ್ಧ ನಡೀತಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಚಿಂತಾಕ್ರಾಂತನಾಗಿರ್ತಕ್ಕಂಥ ರಾಮನನ್ನು ಸಂತೈಸಲು ಬಂದು ಆದಿತ್ಯ ಹೃದಯವನ್ನೇ ಯಾಕೆ ಉಪದೇಶ ಮಾಡಿದ್ರು, ಆದಿತ್ಯ ಹೃದಯದ ವಿಶೇಷತೆ ಏನು ಅಂತ ಸ್ವಲ್ಪ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮರ್ಯಾದಾ ಪುರುಷೋತ್ತಮ ಶ್ರೀ ರಾಮಚಂದ್ರ ಪ್ರಭುವಿನ ರಾಮದೇವರ ಕುಲ ಯಾವುದು ಅಂತ ನಾವು ನೋಡಿದ್ರೆ ಇಕ್ಷ್ವಾಕು ವಂಶ ಅಂತ ನಮಗೆ ತಿಳಿತದೆ. ಇಕ್ಷ್ವಾಕು ಅನ್ನೋ ಹೆಸರಲ್ಲೇ ಇಕ್ಷು ಅಂದರೆ ಕಬ್ಬು ಅಂತ. ಇಕ್ಷ್ವಾಕು ಒಂದು ಇಕ್ಷು ಅಂದರೆ ಕಬ್ಬಿನ ಜಲ್ಲೆಗೆ ಇಕ್ಷು ಅಂತಾರೆ. ಇಕ್ಷು ದಂಡ, ಚಾಪ, ಇಕ್ಷು ದಂಡ ಅಂತ ಕರೀತಾರೆ. ಆ ಕಬ್ಬಿನಷ್ಟು ಅದು ಸಿಹಿ ಮತ್ತು ಸವಿಯ ಸಂಕೇತ ಇಕ್ಷು ಅಂದರೆ. ಪ್ಲಸ್ ಇಕ್ಷ್ ಪ್ಲಸ್ ವಾಕ್
ಅಂದರೆ ಇಕ್ಷ್ವಾಕು ಅನ್ನೋ ಪದ ಬಂದಿರತಕ್ಕಂಥ. ಇಕ್ಷು ಅಂತಂದರೆ ಕಬ್ಬು, ಕಬ್ಬಿನಂತೆ ಸವಿಯಾದ ವಾಕ್ ಅಂದರೆ ಮಾತನ್ನು ನುಡಿಯನ್ನು ನುಡಿತಕ್ಕಂಥವ್ರು ಅಂತ ಆ ವಂಶದವರಿಗೆ. ರಾಮಾಶ್ವತ್ಥದಲ್ಲಿ ಬರುತ್ತೆ, ಮಿತಭಾಷಿಣೇ ನಮಃ ಪೂರ್ವಭಾಷಿಣೇ ನಮಃ ಅಂತ ರಾಮದೇವರಿಗೆ. ಸುಮ್ಮನೆ ಏನೋ ಮಾತಾಡ್ತಿರ್ಲಿಲ್ವಂತೆ ಶ್ರೀರಾಮರು. ಮಿತಭಾಷಿಣೇ ನಮಃ, ಮಿತವಾಗಿ ಮಾತಾಡ್ತಾ ಇದ್ರು, ಎಷ್ಟು ಮಾತಾಡಬೇಕೋ ಅಷ್ಟು. ಆಮೇಲೆ ಪೂರ್ವಭಾಷಿಣೇ ನಮಃ ಅಂತಿದೆ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇದು. ಯಾರೇ ಒಬ್ಬರು ರಾಜ ಆಗಲಿ ಅಥವಾ ಒಬ್ಬರು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು, ಒಂದು ಗರ್ವ ಇರುತ್ತೆ ಅವರಲ್ಲಿ. ನಾನೇನು ಅವ್ನು ಮಾತಾಡಿಸ್ಬೇಕು, ಅವ್ನು ಮಾತಾಡಿಸ್ಲಿ ನನ್ನ ಅನ್ನೋದಿರುತ್ತೆ. ರಾಮದೇವರ ವಿಚಾರದಲ್ಲಿ ಆ ಥರ ಅಲ್ಲ. ಶ್ರೀರಾಮಚಂದ್ರ ಪೂರ್ವಭಾಷಿಣೇ ನಮಃ, ಮೊದಲೇ ಇವನೇ ಅವನು ಎಷ್ಟು ಸಣ್ಣವನಾಗಲಿ ದೊಡ್ಡವನಾಗಲಿ ಅವ್ನು ಮಾತಾಡಿಸ್ಲಿ, ಅವ್ನು ನನಗೆ ನಮಸ್ಕಾರ ಅನ್ನಲಿ ಆಮೇಲೆ ನಾನು ನಮಸ್ಕಾರ ಅನ್ನೋಣ, ಅವ್ನು ಮಾತಾಡಲಿ ಆಮೇಲೆ ನಾನು ಮಾತಾಡೋಣ, ಈ ಥರ ಇಲ್ಲ. ಮುಂಗಂಡು ಅವನೇ ರಾಮದೇವರೇ ಹೋಗಿ ಮಾತಾಡಿಸ್ತಾ ಇದ್ರು. ಶ್ರೀರಾಮಚಂದ್ರನೇ ಮೊದಲು ಮಾತಾಡಿಸ್ತಾ ಇದ್ದ. ಹಾಗಾಗಿ ಪೂರ್ವಭಾಷಿಣೇ ನಮಃ. ಆ ಮಾತಲ್ಲೂ ಒಂದು ಹಿತ ಮಿತ, ಎಷ್ಟು ಮಾತಾಡಬೇಕೋ ಅಷ್ಟೇ, ಅಗತ್ಯ ಎಷ್ಟಿದೆ ಅಷ್ಟೇ ಮಾತು. ಸುಮ್ಮನೆ ಅತಿಯಾಗಿ ಮಾತಾಡ್ತಕ್ಕಂಥದ್ದು ಈ ಥರದ್ದೆಲ್ಲ ಇರಲಿಲ್ಲ. ಹಾಗಾಗಿ ಮಿತಭಾಷಿಣೇ ನಮಃ ಪೂರ್ವಭಾಷಿಣೇ ನಮಃ ಅಂತ ಬರುತ್ತೆ. ಇದೆಲ್ಲ ನಾಮವಿಶೇಷಣಗಳು ಬರೋದ್ರಿಂದಲೇ ಗೊತ್ತಾಗುತ್ತೆ ಅವ್ರು ಇರ್ತಕ್ಕಂಥ ವಂಶ ಎಷ್ಟು ಎಂಥ ವಂಶ ಅಂತಂದರೆ, ಇಕ್ಷ್ವಾಕು ವಂಶಕ್ಕೆ ಅರ್ಥ ಅಂದರೆ ಕಬ್ಬಿನಂತೆ ಸವಿಯಾದ ಮಾತನ್ನು ಆಡ್ತಕ್ಕಂಥ, ಸರಿಯಾದ ಮಾತು ಮತ್ತು ನುಡಿಗಳನ್ನು ಆಡ್ತಕ್ಕಂಥ ವಂಶ ಇವರದು ಅಂತ. ಹಾಗಾಗಿ ಇಕ್ಷ್ವಾಕು ವಂಶ ಅಂತ ಅದೊಂದು ಹೆಸರು. ಇನ್ನೊಂದು ಇಕ್ಷ್ವಾಕು ಅಂತಕ್ಕಂಥ ಒಬ್ಬ ರಾಜ ಅವರ ವಂಶದಲ್ಲಿ ಬರ್ತಾನೆ ಅಂತ. ಆ ವಂಶಕ್ಕೆ ಇನ್ನೊಂದು ಸೂರ್ಯವಂಶ ಅಂತ ಹೆಸರಿದೆ. ಹಾಗಾಗಿ ಆ ಸೂರ್ಯ ಭಗವಾನ್ನ ವಂಶ, ಇವರ ವಂಶದಲ್ಲೇ ಸೂರ್ಯ ಭಗವಾನ್ ಬರೋದರಿಂದ, ಮತ್ತು ಇವರ ಕುಲದೇವತೆ ಸೂರ್ಯ. ಇಲ್ಲಿ ಪ್ರಧಾನವಾಗಿ ಎರಡು ವಿಚಾರವನ್ನು ಏನು ತಪ್ಪಿದ್ರೂ ಮಾಡಲೇಬೇಕು ಅಂತ ಹೇಳ್ತಾರೆ. ಒಂದು ಕುಲದೇವತೆ ಅಂಥೇಳಿ, ಅಥವಾ ನಮ್ಮ ಮನೆ ದೇವರು ಅಂತ ನಾವು ಕರಿತೀವಿ ರೂಢಿಯಲ್ಲಿ. ಆ ಕುಲದೇವತೆ ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ. ಆ ಕುಲದೇವತಾ ಆರಾಧನೆ ಬಹಳ ಮುಖ್ಯ. ಎಂಥ ದುಸ್ತರ ಕಲಿಪ್ರಭಾವ ಆಗಿದೆ ಅಂತಂದರೆ, ಇವತ್ತು ಎಷ್ಟೋ ಜನಗಳಿಗೆ ಅವ್ರ ಮನೆ ದೇವರು ಯಾವುದು ಅಂತ ಗೊತ್ತಿಲ್ಲ. ಏನೋ ಸಮಸ್ಯೆ ಆಗುತ್ತೆ, ಆವಾಗ ಜ್ಯೋತಿಷಿಗಳ ಹತ್ರ ಹೋಗಿ ಕೇಳ್ತಾರೆ, ಏನಾಗಿದೆ ಅಂದರೆ ನಿಮ್ಮ ಕುಲದೇವರಿಗೆ ಅಪಚಾರ ಆಗಿದೆ, ಸರಿಯಾಗಿ ಏನೋ ನಡೀತಾ ಇಲ್ಲ, ಹಾಗಾಗಿ ನೀವು ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಅವ್ರ ಕುಲದೇವತೆ ಯಾವುದು ಅಂತ ಗೊತ್ತಿರಲ್ಲ. ಮನೆಯಲ್ಲಿ ಪಾಪ ಯಾರಾದರೂ ಹಿರಿಯರಿದ್ದರೆ ಹೋಗಿ ಕೇಳಿದರೆ ಗೊತ್ತಾಗುತ್ತೆ. ಆವಾಗ ಹುಡ್ಕೊಂಡು ಹೋಗ್ತಾರೆ ನಮ್ಮ ಮನೆ ದೇವರು ಎಲ್ಲಿದೆ ಅಂತ. ಯಾಕೆ ಅಂತಂದರೆ, ನಮಗೆ ಆಯಸ್ಸು, ಆರೋಗ್ಯ ಮತ್ತು ಮನಸ್ಸಿಗೆ ನೆಮ್ಮದಿ ಅಂತಕ್ಕಂಥದ್ದು ಬೇಕು ಅಂದರೆ ನಾವು ಕುಲದೇವತೆಯನ್ನು ಉಪಾಸನೆ ಮಾಡಬೇಕು. ಕುಲದೇವತೆಗೆ ಅಪಚಾರ ಆದರೆ ಅಪಮೃತ್ಯುಗಳು ಬರುತ್ತೆ, ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಮತ್ತು ಇವೆರಡೂ ಇದ್ದರೆ, ನಮ್ಮ ಪೂರ್ವಾರ್ಜಿತ ಪುಣ್ಯ ಇದ್ದು ಆಯಸ್ಸು ಆರೋಗ್ಯ ಎರಡೂ ನಮಗೆ ಭಗವಂತ ಕರುಣಿಸಿದರೆ, ಕುಲದೇವತೆಗೆ ಅಪಚಾರವಾದರೆ ಮನಸ್ಸಿಗೆ ನೆಮ್ಮದಿ ಮಾತ್ರ ಇರೋದಿಲ್ಲ. ಇವು ಮೂರಲ್ಲಿ ನಮ್ಗೆ ಯಾವುದಿಲ್ಲ ಅಂತ ನಾವು ನೋಡ್ಕೊಂಡ್ರೆ ನಮಗೆ ಏನಾಗಿದೆ ಅಂತ ಗೊತ್ತಾಗುತ್ತೆ. ಯಾವ ಜ್ಯೋತಿಷಿಗಳನ್ನು ಕೇಳೋದು ಬೇಡ. ಜ್ಞಾನ ಅದಕ್ಕೆ ಬಹಳ ಮುಖ್ಯ. ಕೈ ಹುಣ್ಣಿಗೆ ಕನ್ನಡಿನೇ ಅಂತ ಹೇಳ್ತಾರೆ. ಹಾಗೆ ಇವು ಮೂರಲ್ಲಿ ಯಾವ್ದಾದ್ರು ವ್ಯತ್ಯಾಸ ಆಗಿದ್ದರೆ ನಾವು ನಮ್ಮ ಕುಲದೇವತೆಯನ್ನು ನೋಡ್ಕೋಬೇಕಾಗತ್ತೆ. ಇರಲಿ, ವಿಚಾರ ಏನೇ ಇರಲಿ. ಹಾಗಾಗಿ ಪ್ರಧಾನವಾಗಿ ಈಗ ಬೇಸಿಕ್ ಅಂತಾರೆ, ಇದಿಷ್ಟು ವಿಚಾರಗಳು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಒಬ್ಬ ಮನುಷ್ಯ ಆದವನಿಗೆ ಆಯಸ್ಸು, ಆರೋಗ್ಯ ಮತ್ತು ಮನಸ್ಸಿಗೆ ನೆಮ್ಮದಿ, ಇದನ್ನು ಕೊಡ್ತಕ್ಕಂಥದ್ದು ಕುಲದೇವರು. ಇದರ ಮೇಲೆ ಬೇರೆ ಏನೇ ಬೇಕಾಗಿದ್ದರೂ, ನಮಗೆ ಒಂದು ಏಳಿಗೆ ಬೇಕಾಗಿದ್ದರೆ, ನಮ್ಮಲ್ಲಿ ಒಂದು ಉತ್ತರೋತ್ತರ ಅಭಿವೃದ್ಧಿ ಆಗಬೇಕಾದ್ರೆ, ನಮಗೆ ಇನ್ನೂ ಹೆಚ್ಚಿನ ಒಂದು ವಿಶೇಷಣಗಳು ನಮ್ಮ ಜೀವನದಲ್ಲಿ ನಮಗೆ ಬರಬೇಕು ಅಂದರೆ, ಅದಕ್ಕೆ ಮುಖ್ಯವಾಗಿ ಪಿತೃದೇವತೆಗಳು ಕಾರಣ. ಪಿತೃದೇವತೆಗಳನ್ನ ಆರಾಧನೆ ಮಾಡಿದರೆ, ಪಿತೃಗಳು, ಮಾತಾಪಿತೃಗಳು ಇರುವಾಗ ಅವರನ್ನು ಚೆನ್ನಾಗಿ ನೋಡಿಕೊಂಡು ನಂತರ ಅವರ ಕರ್ಮಾದಿಗಳನ್ನು ಮಾಡಿದರೆ, ಅಥವಾ ಆ ಪಿತೃಗಳನ್ನು ನೆನೆದ್ರೆ, ಗರುಡ ಪುರಾಣದಲ್ಲಿ ಎಷ್ಟು ಸುಲಭ ಹೇಳ್ತಾರೆ. ಕಲಿಯುಗದಲ್ಲಿ ಅದನ್ನೂ ಮಾಡಲ್ಲ ನೀವು ಅಂತ. ಏನು ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲಪ್ಪ, ಅವರು ನಮ್ಮನ್ನು ಅಗಲಿದ ದಿವಸ ತಿಥಿ ಅಂತ ಯಾಕೆ ಕರೀತಾರೆ ಅಂದರೆ, ಆ ದಿನವನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ. ಹಾಗಾಗಿ ತಿಥಿ ಅಂತ ಕರೀತಾರೆ. ತಿಥಿ ಅಂದರೆ ದಿನ. ಆ ದಿನದಂದು
ಯಾವುದಾದ್ರೂ ಒಂದು ಜೀವಿಗಳ ರೂಪದಲ್ಲಿ ಅವರು ಬರ್ತಾರೆ, ಅವರಿಗೆ ಏನಾದರೂ ಒಂದು ಸ್ವಲ್ಪ ಕೊಡಿ, ಅವರನ್ನು ತೃಪ್ತಿಪಡಿಸಿ. ಅದೂ ನಿಮಗೆ ಆಗಲಿಲ್ಲ ಅಂದರೆ ಗರುಡ ಪುರಾಣದಲ್ಲಿ ಭಾಳ ಸ್ಪಷ್ಟ ಹೇಳ್ತಾರೆ, ಒಂದು ಔದುಂಬರ ವೃಕ್ಷವನ್ನು ಹೋಗಿ ತಬ್ಕೊಂಬಿಟ್ಟು ಆ ಪಿತೃಗಳನ್ನು ನೆನೆದು 2 ಹನಿ ಕಣ್ಣಲ್ಲಿ ನೀರು ಬಂದರೆ ಸಾಕಂತೆ ಪಿತೃಗಳು ತೃಪ್ತಿ ಆಗ್ತಾರಂತೆ. ಇದಕ್ಕಿಂತ ಸುಲಭವಾದ ಮಾರ್ಗನ ಯಾವ ಧರ್ಮದಲ್ಲೂ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸನಾತನ ಧರ್ಮ, ಅದರಲ್ಲೂ ನಮ್ಮ ಋಷಿಮುನಿಗಳ ಔದಾರ್ಯ, ಎಷ್ಟು ಕನಿಷ್ಠವಾಗಿ ಕರ್ಮವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ವಿಸ್ತಾರವಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ನಮ್ಮ ಕುಲದೇವತೆ ಆರಾಧನೆ, ಹಾಗಾಗಿ ಆ ಕುಲದೇವತೆಯಾಗಿರ್ತಕ್ಕಂಥ ಸೂರ್ಯನ ಉಪಾಸನೆಯನ್ನು ಇಲ್ಲಿ ಅಗಸ್ತ್ಯರು ಹೇಳ್ತಾ ಇದ್ದಾರೆ. ನಮಗೆ ಕಷ್ಟ ಬಂದಾಗ, ಶೋಕ ಬಂದಾಗ, ದುಃಖ ಬಂದಾಗ, ನಮ್ಮ ಕೈಲಿ ಇನ್ನೇನು ಆಗಲ್ಲ ಅಂದಾಗ ನಮ್ಮ ಕುಲದೇವತೆ ನಮ್ಮ ಕೈ ಹಿಡಿಬೇಕು. ಹಾಗಾಗಿ ಶ್ರೀರಾಮದೇವರ ಕುಲದೇವತೆಯಾಗಿರ್ತಕ್ಕಂಥ ಸೂರ್ಯನ ಉಪಾಸನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ ದೇವರು ಪ್ರಧಾನವಾಗಿ ಮೂಲಭೂತವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕಂಥ ಸೂರ್ಯದೇವನೇ ಆಗಿರೋದ್ರಿಂದ ಅವನ ಉಪಾಸನೆಯಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಎರಡನೇದು ಪಿತೃದೇವತೆಗಳನ್ನು ಮಾಡಬೇಕು. ಹಾಗಾಗಿ ಇಲ್ಲಿ ಪಿತರಹ ಆರ್ಡರ್ ನೋಡಿ ಇಟ್ಟಿರ್ತಕ್ಕಂಥದ್ದು. ಮತ್ತೆ ಶ್ರೀರಾಮದೇವರಿಗೆ ಪಿತೃದೇವತೆಗಳೂ ಸೂರ್ಯ ಭಗವಂತನೇ. ಯಾಕೆಂದರೆ ಅವರು ಸೂರ್ಯವಂಶ ಆದ್ದರಿಂದ ಪ್ರಧಾನವಾಗಿ ಸೂರ್ಯವಂಶದಲ್ಲಿ ಸೂರ್ಯದೇವರು ಸಹ ಇವರು ಪಿತೃಗಳಾಗಿ ಬರ್ತಾರೆ. ಹಾಗಾಗಿ ಇಲ್ಲಿ ಪಿತರಹ ಅಂತ. ವಸವಹ, ಪಿತರು ವಸವಹ. ವಸವಹ ಅಂದರೆ ವಸುಗಣಗಳು, ಅಷ್ಟವಸುಗಳು ಅಂತ ಕರೀತಾರೆ. ಪ್ರಧಾನವಾಗಿ ಯಾರ್ಯಾರು ಅಂತ ನೋಡೋಣ. ಧ್ರುವ, ಧರ್ಮ, ಸೋಮ, ಆಪ, ವೈಶ್ವಾನರ, ಅನಿಲ, ಪ್ರತ್ಯೂಷ ಮತ್ತು ಪ್ರಭಾ. ಇಷ್ಟು ಜನ ಅಷ್ಟವಸುಗಳು. ಅಷ್ಟವಸುಗಳ ಬಗ್ಗೆ ಬೇರೆ ಬೇರೆ ಕೆಲವು ಕಡೆ ಬೇರೆ ಬೇರೆ ಉಲ್ಲೇಖ ಇದೆ. ಯಾಕೆಂತಂದರೆ ದೇವತಾ ಸ್ವರೂಪ ಅಂದರೆ ಹೊರಗಡೆ ವ್ಯಷ್ಟಿಯಲ್ಲಿ ಒಂಥರ ಆದರೆ ಸಮಷ್ಟಿಯಲ್ಲಿ ಒಂಥರ ಆಗುತ್ತೆ. ಹಾಗಾಗಿ 2 ಸ್ತರದಲ್ಲೂ ನಾವು ನೋಡಬೇಕಾಗತ್ತೆ. ಇನ್ನು ವ್ಯಷ್ಟಿಯಲ್ಲಿ ನಾವು ನೋಡಿದರೆ ಅಗ್ನಿ, ಪೃಥ್ವಿ, ವಾಯು, ಅಂತರಿಕ್ಷ, ಆದಿತ್ಯ, ದಿವಿ, ಚಂದ್ರ, ನಕ್ಷತ್ರ ಅಂತ ಹೇಳ್ತಾರೆ. ಇವ್ರನ್ನೂ ವಸುಗಳು ಅಂತ ಕರೀತಾರೆ. ಇನ್ನು ನಾವು ನಮ್ಮ ಆಂತರಂಗಿಕವಾಗಿ ನೋಡಿದರೆ ನಮ್ಮ ಒಳಗಡೆ ಇರತಕ್ಕಂಥ ಅಂತರಾತ್ಮ ಸ್ವರೂಪವಾದ ಆದಿತ್ಯನನ್ನು ನಾವು ಪರಿಗಣನೆ ಮಾಡಿದರೆ ಆವಾಗ ವಸುಗಳು ಯಾರಾಗ್ತಾರೆ ಅಂತಂದರೆ ನೆಲ, ಜಲ, ಅನಲ, ಅನಿಲ, ಆಕಾಶ, ಪಂಚಭೂತಗಳು. ಅದರ ಜೊತೆಗೆ ಮನಸ್ಸು, ಬುದ್ಧಿ, ಅಹಂಕಾರ, ಈ 3 ಸೇರಿ ಅಷ್ಟವಸುಗಳಾಗಿ ನಮ್ಮ ದೇಹದಲ್ಲಿ ನಮ್ಮ ಶರೀರಾಂತರ್ಗತವಾಗಿದ್ದಾರೆ. ಇವರನ್ನು ನಾವು ವಸುಗಳು ಅಂತ ಭಾವಿಸಬೇಕು. ಹಾಗಾಗಿ ಪಿತರಹ ವಸವಹ, ಅಷ್ಟವಸುಗಳಾದರು. ಸಾಧ್ಯ, ಇನ್ನೊಂದು ಸಾಧ್ಯ ಅಂದರೆ ಈ ಬ್ರಹ್ಮನ ಮುಖದಿಂದ ಬಂದಿರತಕ್ಕಂಥವ್ರನ್ನ ಸಾಧ್ಯರು ಅಂತ ಕರೀತಾರೆ. ಬ್ರಹ್ಮನ ಮುಖದಿಂದ ಬಂದಿರತಕ್ಕಂಥ ಸಾಧ್ಯರು ಅಂದರೆ ಸಾಧನೆ ಮಾಡ್ತಕ್ಕಂಥವ್ರು ಅಂತ. ಸಾಧ್ಯರು ಅಂತಂದರೆ ಆ ಸಾಧನೆ ಮಾಡ್ತಕ್ಕಂಥವ್ರು ಯಾರ್ಯಾರು ಅಂತಂದರೆ, ಈಗ ಸಾಧನೆಗೆ ಪ್ರಧಾನವಾಗಿ ಏನು ಬೇಕು ಅಂತಂದರೆ ಶ್ರದ್ಧೆ ಮತ್ತು ಸಹನೆ ಬೇಕು. ಶ್ರದ್ಧೆ ಮತ್ತು ಸಹನೆ ಇದ್ದರೆ ನಾವು ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಸಾಧನೆ ಆಗದೇ ಇದ್ದರೆ ಸಾಧನೆ ವಿಫಲ ಆಗೋಕ್ಕೆ 2 ಕಾರಣ ಇದೆ. ಅಶ್ರದ್ಧೆ ಮತ್ತು ಅಸಹನೆ. ನಮ್ಮಲ್ಲಿ ಅಶ್ರದ್ಧೆ ಮತ್ತು ಅಸಹನೆ ಉಂಟಾದರೆ ನಾವು ಏನನ್ನು ಸಾಧಿಸಲಿಕ್ಕಾಗೋದಿಲ್ಲ. ಹಾಗಾಗಿ ಶ್ರದ್ಧೆ ಮತ್ತು ಸಹನೆಯನ್ನು ಹೊಂದಿರಬೇಕು ಅಂತ ಅದಕ್ಕೆ ಅಧಿದೇವತೆಗಳಾಗಿರ್ತಕ್ಕಂಥವ್ರನ್ನ ಇವರು ಸಾಧ್ಯರು ಅಂತ ಕರೀತಾರೆ. ಆ 12 ಜನ ಸಾಧ್ಯರಿದ್ದಾರೆ. ಅವರು ಯಾರ್ಯಾರು ಅಂತ ನಾವು ನೋಡೋಣ. ಮನು, ಮಂತ, ಪ್ರಾಣದ, ಚೇತಯಾನ, ವಿವಸ್ವಾನ್, ವಿತ್ತಿ, ಜಯ, ನಯ, ಹಂಸ, ನಾರಾಯಣ, ಪ್ರಭವ. ಇವರು 12 ಜನ ಸಾಧ್ಯರು. ಇವರು ಬ್ರಹ್ಮನ ಮುಖದಿಂದ ಬಂದಿರತಕ್ಕಂಥವರು. ಈ ದೇವತೆಗಳ ಒಂದು ಗಣ ಪಿತೃಗಳಿಂದ ಆದಿತ್ಯನವರೆಗೆ ಇರ್ತಕ್ಕಂಥ ದೇವತಾ ಗಣಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಒಂದು ಆರ್ಡ್ರಲ್ಲಿ ಇದೆಲ್ಲ ಬರ್ತಾ ಇದೆ. ಹಾಗಾಗಿ ಪಿತರಹ ವಸವಃ ಸಾಧ್ಯರಾದ ಮೇಲೆ ಈ
ಸಾಧ್ಯರ ಗಣ ಆದಮೇಲೆ ಪಿತರೋ ಸಾಧ್ಯ ಅಶ್ವಿನೌ 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 ಪಿತರಃ ವಸವಃ ಸಾಧ್ಯ ಅದನ್ನು ಬಹುವಚನದಲ್ಲಿ ಹೇಳಿದರು. ಅಶ್ವಿನೌ ದ್ವಿವಚನ ಬಂತು. ಯಾಕೆಂದರೆ ಅಶ್ವಿನಿ ದೇವತೆಗಳು ಇಬ್ಬರು, ಹಾಗಾಗಿ ಇಲ್ಲಿ ದ್ವಿವಚನ ಪ್ರಯೋಗ ಆಗಿದೆ. ಅಶ್ವಿನೌ ಅಂದರೆ 2 ಜನ ಅಶ್ವಿನಿ ದೇವತೆಗಳು ಬರ್ತಾರೆ. ಇದರಲ್ಲಿ ನಾಸತ್ಯ ಮತ್ತು ದಸ್ರಾ ಅಂತಕ್ಕಂಥವ್ರು ಇವರಿಬ್ಬರು. ನಾಸತ್ಯ ಮತ್ತು ದಸ್ರಾ ಅಂತಕ್ಕಂಥವ್ರು ಅಶ್ವಿ ಅಂದರೆ ಕುದುರೆಗಳ ಥರ ಇವರು. ಅಲ್ಲಿ ಸಪ್ತಾಶ್ವ ರಥಮಾರೂಢ ಅಂತ ಸೂರ್ಯನಿಗೆ ಹೆಸರು ಬರುತ್ತೆ. ಮುಂದೆ ಸಪ್ತರ್ ಮರೀಚಿಮ ಅಂತೆಲ್ಲ ನಾಮಗಳು ಬರುತ್ತೆ. ಅಲ್ಲಿ ನಾನು ಇದನ್ನು ವಿಸ್ತಾರವಾಗಿ ಹೇಳುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅಶ್ವಕ್ಕೆ ಯಾಕೆ ಹೋಲಿಸಿದ್ದಾರೆ ಅಂತ, ಈ ಅಶ್ವಿನಿ ದೇವತೆಗಳು ಬರ್ತಾರೆ ಇಬ್ಬರು. ಇಲ್ಲಿ ಅಶ್ವ ಅನ್ನತಕ್ಕಂಥ ಅಶ್ವಿನಿ ದೇವತೆಗಳಿಗೆ ಅಶ್ವಿನಿ ಅಂತ ಯಾಕೆ ಕರೀತಾರೆ ಅಂದರೆ, ಅಶ್ವ ಅಂತಂದರೆ ಕುದುರೆ ಅಂತ. ಕುದುರೆ ಅಂದರೆ ಶೀಘ್ರ ಗಮನ ಮತ್ತು ವ್ಯಾಪಕತ್ವ ಹೊಂದಿರತಕ್ಕಂಥ ಗುಣವನ್ನು ಹೊಂದಿರುವುದರಿಂದ ಅಶ್ವನಾಮದಿಂದ ಸಂಬೋಧನೆ ಮಾಡಲಾಗಿದೆ ಅಶ್ವಿನಿ ದೇವತೆಗಳನ್ನು. ಪ್ರಧಾನವಾಗಿ ನಮ್ಮ ಶರೀರಕ್ಕೆ ಬಂದಾಗ ನಾವು ಆರೋಗ್ಯವನ್ನು ದಯಪಾಲಿಸ್ತಕ್ಕಂಥ ದೇವತೆಗಳು ಅಶ್ವಿನಿ ದೇವತೆಗಳಾಗ್ತಾರೆ. ಹಾಗಾಗಿ ಆರೋಗ್ಯವನ್ನು ಕೊಡುವಂತಹ ಆ ಸೂರ್ಯ ಕಿರಣಗಳಿಗೆ ಅಶ್ವಿನೌ ಅಂತ ಕರೀತಾರೆ. ಆ ಆರೋಗ್ಯವನ್ನು ಪ್ರದಾನ ಮಾಡ್ತಕ್ಕಂಥ ನಾಸತ್ಯ ಮತ್ತು ದಸ್ರಾ ಅಂತಕ್ಕಂಥ ಅಶ್ವಿನಿ ದೇವತಾ ಸ್ವರೂಪವಾಗಿರ್ತಕ್ಕಂಥ ಕಿರಣಗಳಿಂದ ಕೂಡಿರ್ತಕ್ಕಂಥವನು, ಆ ಅಶ್ವಿನಿ ದೇವತಾ ಶಕ್ತಿಯನ್ನು ಹೊಂದಿರತಕ್ಕಂಥವನು ಸೂರ್ಯ ಭಗವಂತ. ಆದ್ದರಿಂದ ಅಶ್ವಿನವು ಅಂತ ಕರೀತಾರೆ. ಆ ಅಶ್ವಿನಿ ದೇವತೆಗಳು ನಮ್ಮ ರೋಗದಲ್ಲಿ 2 ಪ್ರಕಾರ. ಇವತ್ತೆಲ್ಲ ನಾವು ಭಾಳ ಗಮನ ಕೊಡ್ತಾ ಇದ್ದೀವಿ ರೋಗದ ಬಗ್ಗೆ. ರೋಗಗಳು ಯಾಕೆ ನಮಗೆ ಬರುತ್ತೆ ಅಂತಂದರೆ, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಇದೆ, ಅದು ಪ್ರಿವೆನ್ಷನ್ ಅಂತ. ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ರೋಗ ಬರುತ್ತೆ. ಅಂದರೆ ಆ ರೋಗ ನಿವಾರಕ ಶಕ್ತಿ, ಆ ರೋಗ ನಿರೋಧಕ ಶಕ್ತಿ, ಅದು ಒಂದು. 2 ಅಶ್ವಿನಿ ದೇವತೆಗಳ ಕೆಲಸ. ಒಬ್ರದ್ದು. ಇನ್ನೊಬ್ರದ್ದು ರೋಗ ಬಂದ್ಬಿಡುತ್ತೆ, ಆವಾಗ ರೋಗ ನಿವಾರಣೆ ಆಗಬೇಕು. ಒಂದು ಪ್ರಿವೆಂಟಿವ್, ಇನ್ನೊಂದು ಕ್ಯೂರೇಟಿವ್. ಸೊ ಆ ರೋಗ ನಿವಾರಣಾ ಶಕ್ತಿ, ಅದನ್ನು ಆ ರೋಗ ನಿವಾರಣಾ ಶಕ್ತಿ ನಾಸತ್ಯ ಮತ್ತು ರೋಗ ನಿರ್ಮೂಲನ ಶಕ್ತಿ ದಸ್ರಾ. ಇವರಿಬ್ಬರು ಸೇರಿ ರೋಗವು ಬರದಂತೆ ತಡೆಗಟ್ಟಿ ನಮ್ಮಲ್ಲಿ ಇರತಕ್ಕಂಥ ರೋಗಗಳನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಆ ಸ್ವರೂಪನಾಗಿರ್ತಕ್ಕಂಥ ಸೂರ್ಯ ಭಗವಂತ. ಆದ್ದರಿಂದ ಇಲ್ಲಿ ಅಶ್ವಿನೌ. ಮರುತಃ ಮತ್ತೆ ಬಹುವಚನ. ಮರುತಃ ಅಂದರೆ ಮರುತ್ ದೇವತೆಗಳು ಅಂತ. ವಾಯುಮಂಡಲ ಅಂತರ್ಗತವಾಗಿರ್ತಕ್ಕಂಥ ವಾಯುಗುಣಗಳು, ಆ ಮರುತನ ಅದನ್ನೇ ಮಾರುತಿ ಅಂತ ಕರೀತಾರೆ. ಆಂಜನೇಯಗೆ ಆ ವಾಯು ಪುತ್ರನಾಗಿರೋದ್ರಿಂದ ಅವನಿಗೆ ಮಾರುತಿ ಅಂತ ಕರೀತಾರೆ. ಆ ಮರುತ್ ಅಂದರೆ ವಾಯು ಅಂತ. ಆ ವಾಯುದೇವ, ಆ ಗಣ, ಆ ವಾಯುಗಣಗಳೇನಿದೆ, ವಾಯುದೇವನ ಗಣಗಳು, ಅವರನ್ನು ಮರುತಃ ಅಂತ, ಮರುತ್ ದೇವತೆಗಳು ಮರುತಃ ಅಂತ ಕರೀತಾರೆ. ಮರುತರು. ಮನುಹು, ಮರುತೋ ಮನುಹು. ಮನುಹು ಅಂದರೆ ಈ ಮನ್ವಂತರ ಪ್ರವರ್ತಕರಾಗಿರ್ತಕ್ಕಂಥ ಮನುಗಳು. ಇವರು 14 ಜನ ಮನುಗಳು ಬರ್ತಾರೆ. ಮನುಗಳು ಅಂದರೆ ಬ್ರಹ್ಮನ ಒಂದು ಆಯು ಪ್ರಮಾಣವನ್ನು ಒಂದು ಬ್ರಹ್ಮಕಲ್ಪ ಅಂತ ಕರೀತಾರೆ. ಆ ಬ್ರಹ್ಮದೇವನ ಆಯಸ್ಸು ಎಷ್ಟಪ್ಪ ಅಂತಂದರೆ, ಹೇಗೆ ನಮಗೆ ದಿವಾರಾತ್ರಿಗಳಿದೆಯೋ ಹಾಗೆ ಬ್ರಹ್ಮದೇವರಿಗೂ ದಿವಾರಾತ್ರಿ ಇದೆ. ಒಂದು ದಿವಸದ ಪ್ರಮಾಣ ಎಷ್ಟು ಅಂತ ಹೇಳ್ತಾರೆ. ಚತುರ್ಯುಗ ಸಹಸ್ರೇಶು ಬ್ರಹ್ಮಣೋ ದಿನ ಮುಚ್ಚತೆ. ಒಂದು ಚತುರ್ಯುಗ, ಒಂದು ಸಹಸ್ರ ಆದರೆ ಬ್ರಹ್ಮನಿಗೆ ಒಂದು ಹಗಲಾಗುತ್ತೆ. ಅಷ್ಟೇ ಪ್ರಮಾಣದ ರಾತ್ರಿನೂ ಬ್ರಹ್ಮದೇವರಿಗಿರುತ್ತೆ. ಚತುರ್ಯುಗಗಳು ಯಾವುದು ಅಂದರೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ನಾನು ಹೆಚ್ಚು ವಿಸ್ತಾರ ಮಾಡೋಕ್ಕೆ ಹೋಗಲ್ಲ, ಒಂದು ಅಂದಾಜಿಗೆ ಹೇಳ್ತೀನಿ. 4,17,000 ಚಿಲ್ಲರೆ ವರ್ಷಗಳು ಕಲಿಯುಗ. ಅದರ ದುಪ್ಪಟ್ಟು 8,34,000 ವರ್ಷ ದ್ವಾಪರಯುಗ. ಅದರದ್ದು 3 ಪಟ್ಟು ತ್ರೇತಾಯುಗ. ಅದರ 4 ಪಟ್ಟು ಕಲಿಯುಗದ 4 ಪಟ್ಟು ಕೃತಯುಗ ಬರುತ್ತೆ. ಇವಿಷ್ಟು ಯುಗ ಪ್ರಮಾಣಗಳನ್ನು ಸೇರಿಸಿದರೆ ಒಂದು ಚತುರ್ಯುಗ ಆಗುತ್ತೆ. ಇಂಥ ಚತುರ್ಯುಗಗಳು ಒಂದು ಸಹಸ್ರ ಆದರೆ ಬ್ರಹ್ಮದೇವರಿಗೆ ಒಂದು ಹಗಲಾಗುತ್ತೆ. ಅಷ್ಟೇ ಪ್ರಮಾಣದ ರಾತ್ರಿ ಇದೆ. ಒಂದು ದಿನದ ಬ್ರಹ್ಮದೇವರಿಗೆ ಹಗಲಾಗ್ತಿದ್ದಂಗೆ ಪ್ರಾತಃ ಕಾಲದಲ್ಲಿ ಬ್ರಹ್ಮದೇವರು ಎದ್ದು ಸೃಷ್ಟಿಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ. 1,000 ಚತುರ್ಯುಗ ನಡೆಯುತ್ತೆ. 1,000 ಚತುರ್ಯುಗದಲ್ಲಿ
1,000 ಸರಿತಿ ದಶಾವತಾರ ಆಗುತ್ತೆ. ಮನುಷ್ಯರು ನಾವುಗಳೆಲ್ಲ ಹುಟ್ಟಿ ಬಂದು ಸತ್ತು ಮತ್ತೆ ಹುಟ್ಟಿ ಮಾಡ್ತಾ ಇರ್ತೀವಿ. ಕೆಲವರು ಅಷ್ಟೇ ಜನ ಯಾರು ಸಾಧಕರಿದ್ದಾರೆ ಅವರು ಮೋಕ್ಷಕ್ಕೆ ಹೋಗ್ತಾರೆ, ಮುಕ್ತಿ ಹೋಗ್ತಾರೆ. ಬಾಕಿಯವರು ನಾವು ಹೀಗೆ ಬಂದು ಇದೇ ಥರ ಎಲ್ಲ ಮಾಡ್ತಾ ಇರ್ತೀವಿ. ಯುಗಗಳು ಪುನರಾವರ್ತನೆ ಆಗುತ್ತೆ. ಆದರೆ ಈ ಬ್ರಹ್ಮನ ಒಂದು ದಿನದ ಹಗಲಿನ ರಾಜ್ಯಭಾರವನ್ನು ನೋಡ್ಕೊಳ್ಳೋದಕ್ಕೆ ಬ್ರಹ್ಮದೇವರು ಮನುಗಳನ್ನು ಸೃಷ್ಟಿ ಮಾಡಿದ್ದಾರೆ. 14 ಜನ ಮನುಗಳು ಬ್ರಹ್ಮದೇವರ ಒಂದು ಹಗಲನ್ನು ನೋಡ್ಕೋತಾರೆ. 1,000 ಚತುರ್ಯುಗದಲ್ಲಿ 14 ಚತುರ್ಯುಗ, 73 ಚತುರ್ಯುಗಗಳು ಒಬ್ಬೊಬ್ಬರಿಗೆ ಬರುತ್ತೆ. ಅಂಥ ಒಟ್ಟು 14 ಜನ ಮನುಗಳಿಗೆ ಹಂಚಿದಾಗ 996 ಚತುರ್ಯುಗ ಬಂದು ಮಹಾಪ್ರಳಯ ಆಗುತ್ತೆ. ಮಹಾಪ್ರಳಯ ಆಗಿ ಮತ್ತೆ ತಿರೋಧಾನ ಆಗಿ ಅನುಗ್ರಹ ಆಗೋಕ್ಕೆ 6 ಚತುರ್ಯುಗಗಳು, 86, 986, 84, 6 ಚತುರ್ಯುಗ ಉಳಿಯುತ್ತೆ. ಅದಾದಮೇಲೆ ರಾತ್ರಿ ಆಗುತ್ತೆ. ಸುಷುಪ್ತಿ ಕಾಲೆ ಸಕಲೇ ವಿಲೀನೆ, ಅವಾಗ ಏನೂ ಇರೋದಿಲ್ಲ. ಮತ್ತೆ ಬೆಳಕರದ ಮೇಲೆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ಇದು ಬ್ರಹ್ಮದೇವರ ಒಂದು ಇದು. ನಮ್ಮ ಕಾಲಗಣನೆ ಎಷ್ಟು ಅಗಾಧ ಅದ್ಭುತ ಆಗಿದೆ ಅಂತಂದರೆ, ಬ್ರಹ್ಮದೇವರ ಆಯು ಪ್ರಮಾಣವನ್ನು ದಾಖಲು ಮಾಡಿದ್ದಾರೆ. ಈಗಿರ್ತಕ್ಕಂಥ ಬ್ರಹ್ಮದೇವರು ಶ್ವೇತವರಹ ಕಲ್ಪದ ಬ್ರಹ್ಮ ಈಗಿರ್ತಕ್ಕಂಥದ್ದು. ಇದರ ಹಿಂದೆ ಪದ್ಮಕಲ್ಪ ಅಂತ ಇತ್ತು. ಆವಾಗ ಪದ್ಮಕಲ್ಪ ಬ್ರಹ್ಮದೇವರ ಆಯು ಪ್ರಮಾಣ 100 ವರ್ಷ ಅದು ಮುಗಿದಿದೆ. ಈಗ ಶ್ವೇತವರಹ ಕಲ್ಪದ ಬ್ರಹ್ಮ. ಇದ್ರ ಮುಂದೆ ಬರ್ತಕ್ಕಂಥ ಬ್ರಹ್ಮರು ಯಾರ್ಯಾರು ಅಂತ ಬರೆದಿದ್ದಾರೆ. ಆಂಜನೇಯ ಏನಿದ್ದಾರೆ ಮಹಾಸ್ವಾಮಿ, ಆಂಜನೇಯನೇ ಮುಂದಿನ ಬ್ರಹ್ಮ. ಹಾಗೆ 7, 8, 9ನೇ ಬ್ರಹ್ಮ ಬಂದ್ಬಿಟ್ಟು ರಾವಣ ನವಮ ಬ್ರಹ್ಮ. ಅವನು ರಾವಣ ಸಾಧನೆ ಮಾಡ್ತಾ ಇದ್ದಾನೆ 9ನೇ ಬ್ರಹ್ಮ ಪದವಿಗೆ. ಇನ್ನು 8 ಕಲ್ಪಾಂತರಗಳು ಕಳೆದ ಮೇಲೆ 9ನೇ ಕಲ್ಪಾಂತರಕ್ಕೆ ರಾವಣ ಬ್ರಹ್ಮ ಆಗ್ತಾನೆ. ಅದರ ಮುಂದಕ್ಕೆ ಇನ್ನು ಯಾರ್ಯಾರು ಸಾಧಕರು ಸಾಧನೆ ಮಾಡ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ. ಅಂದರೆ ನಮ್ಮ ಕಾಲದ ಒಂದು ಗಣನೆ ಇದು ಏನೋ ಕಪೋಲ ಕಲ್ಪಿತ ಪುರಾಣ ಕಲ್ಪನೆ ಅಲ್ಲ. ಇದಕ್ಕೆ ಒಂದು ವೈಜ್ಞಾನಿಕ ಮತ್ತು ಸುಜ್ಞಾನವಾದ ಹಿನ್ನೆಲೆ ಇದೆ. ಹಾಗಾಗಿ ಇದನ್ನು ಬ್ರಹ್ಮಜ್ಞಾನ ಅಂತ ಕರೀತಾರೆ. ಯಾರ್ಯಾರು 14 ಮನುಗಳು ಅನ್ನೋದನ್ನು ನಾವು ನೋಡೋಣ. ಅದಕ್ಕಾಗಿ ಇಷ್ಟು ವಿಸ್ತಾರವಾಗಿ ಹೇಳಿದೆ. ಸುಮ್ಮನೆ ನಾನು ಒಂದು 14 ಜನ ಮನುಗಳ ಹೆಸರು ಹೇಳ್ಕೊಂಡು ಹೋಗ್ಬೋದು. ಆದರೆ ಇದರ ಅಗಾಧತೆ ನಮಗೆ ಬರಬೇಕು. ಇದು ಏನಿದೆ ಇದರದ್ದು, ಇದ್ರ ವಿಜ್ಞಾನ ನಮಗೆ ತಿಳಿಬೇಕು ಅಂತಂದರೆ ಇದನ್ನೆಲ್ಲ ನಾವು ಸ್ಟಡಿ ಮಾಡಬೇಕು. ಸ್ವಯಂಭುವ, ಸ್ವಾರೋಚಿತ, ಔತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ. ಈಗ ಪ್ರಸ್ತುತ 7ನೇ ಮನುವಾಗಿರ್ತಕ್ಕಂಥ ವೈವಸ್ವತ ಮನುವಿನ ಆಡಳಿತ ನಡೀತಾ ಇದೆ. ಈ ವೈವಸ್ವತುವಿನ ಮನುವಿನಲ್ಲಿ 28 ಚತುರ್ಯುಗಗಳು ಕಳೆದು 29ನೇ ಚತುರ್ಯುಗದ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಆಗಿ ಕಲಿಯುಗದ 5,000 ವರ್ಷ. ಕಲಿಯುಗೆ ಪ್ರಥಮ, ಅದನ್ನೇ ಅದ್ಯ ಬ್ರಹ್ಮಣ. ಇವತ್ತು ಈಗಿರ್ತಕ್ಕಂಥ ಶ್ವೇತವರಹ ಕಲ್ಪ ಬ್ರಹ್ಮಣ. ಶ್ವೇತವರಹ ಕಲ್ಪೆ ವೈವಸ್ವತನ ಮನ್ವಂತರೆ. ಆ ಶ್ವೇತವರಹ ಕಲ್ಪನ ದ್ವಿತೀಯ ಪರಾರ್ತೆ. ಮೊದಲು 50 ವರ್ಷ ಆಗೋಗಿದೆ ಬ್ರಹ್ಮಂದು, 2ನೇ 50 ವರ್ಷದ್ದು. ಪ್ರಥಮ ಪರಾರ ಆಗಿದೆ, ದ್ವಿತೀಯ ಪರಾರ್ತೆ ಶ್ವೇತವರಹ ಕಲ್ಪೆ ವೈವಸ್ವತನ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ. ಈ ಥರ ನಮ್ಮದು ಪ್ರತಿ ದಿವಸ ದೇಶ ಮತ್ತು ಕಾಲ, ನಾವಿರ್ತಕ್ಕಂಥ ಜಾಗ ಎಲ್ಲಿದ್ದೀವಿ, ಜಂಬೂದ್ವೀಪೆ, ದಂಡಕಾರಣ್ಯ, ಗೋದಾವರಿಯ ದಕ್ಷಿಣ ತೀರೆ ಈ ಕಡೆ ಹೇಳ್ತೀವಿ. ಆ ಕಡೆ ಇರೋರು ಉತ್ತರೆ ತೀರೆ ಅಂತ ಹೇಳ್ತಾರೆ. ಅಮೆರಿಕಾದಲ್ಲಿರೋ ಅದೇ ಹೇಳ್ತಿದ್ದಾರೆ. ಅದು ಹೇಳಬಾರ್ದು, ಅದಕ್ಕೆ ಬೇರೆ ಹೇಳಬೇಕು. ಇರಲಿ. ಈ ಥರ ನಮ್ಮ ದಿನ ನಾವು ಸುಮ್ಮನೆ ಮಂತ್ರನ ಹೇಳ್ಕೊಂಡು ಹೋಗ್ತೀವಿ. ಅದರ ಅರ್ಥ ಏನು ಅಂತ ಇಷ್ಟೆಲ್ಲ ಕಲ್ಪನೆಗಳು ನಾವು ಸಂಕಲ್ಪ ಮಾಡಬೇಕಾದ್ರೆ ನಮಗೆ ಬರಬೇಕು. ಹಾಗಾಗಿ ಮನುಹು ಅಂದರೆ 14 ಜನ. ಆಮೇಲೆ ಈ ವೈವಸ್ವತನ ಆದಮೇಲೆ ಸಾವರ್ಣಿ, ಸೂರ್ಯ ಸಾವರ್ಣಿ, ರುದ್ರ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಈ ಥರ 14 ಜನ ಒಟ್ಟು ಮನುಗಳು ಬರ್ತಾರೆ. ಈ ಮನುಗಳಲ್ಲಿ 14 ಜನ ಮನುಹು. ಹಾಗಾಗಿ ಮರುತಃ ಮನುಹು. ವಾಯು, ಅಲ್ಲಿ ಮರುತಾನು ಬಂತು, ಇಲ್ಲಿ ಮನುಗಳಾಯಿತು. ಇನ್ನೊಂದು ಮನ ಅವಬೋಧ ಇತಿ ಮನುಹು ಅಂತ ನಾವು ಆಂತರಿಕವಾಗಿ ತಗೊಂಡ್ರೆ ಈ ಬುದ್ಧಿ ವಿಕಾಸನ ಶಕ್ತಿಗೆ ಮನು ಅಂತ ಕರೀತಾರೆ. ನಮ್ಮಲ್ಲಿರ್ತಕ್ಕಂಥ ಮನಸ್ಸು ವಿಕಸನ ಹೊಂದಿ ಬುದ್ಧಿಯಾಗಿ ಆ ಬುದ್ಧಿ ವಿಕಸವಾಗಿ ಚಿತ್ತವಾಗುವಂಥ ಒಂದು ಪ್ರಕ್ರಿಯೆ ಏನಿದೆ
ಅದಕ್ಕೆ ಮನುಹು ಅಂತ ಕರೀತಾರೆ ಶಾರೀರಿಕವಾಗಿ ಹೋಲಿಸಿದರೆ. ಪೌರಾಣಿಕವಾಗಿ ಅರ್ಥ ಮತ್ತು ಸೃಷ್ಟಿ ಮತ್ತು ವ್ಯಷ್ಟಿ ಮತ್ತು ಸಮಷ್ಟಿ ಎರಡು ಅರ್ಥದಲ್ಲೂ ನಾವು ನಾಮಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿವರೆಗೆ ಮನುಹು ಪಿತರೋ ವಸವಸ್ಸಾಧ್ಯ ಅಶ್ವಿನೋ ಮರುತೋ ಮನುಹು, ಇಲ್ಲಿಯವರೆಗೆ ದೇವಗಣ ಪೂರ್ತಿ ಆಗುತ್ತೆ. ಅಂದರೆ ದೇವತಾಗಣಗಳಾದ ಪಿತೃ, ವಸು, ಸಾಧ್ಯರು, ಮರುತರು ಮತ್ತು ಅಶ್ವಿನಿ ದೇವತೆಗಳು, ಮನು, ಇಷ್ಟು ಜನ ಒಂದು ಕೂರ್ಪು ಇದು ಆಯಿತು. ಇದಾದ ಮೇಲೆ ವಾಯು ಮನುಹು ಮನುತೋ ಮನುಹು ವಾಯುರ್ವನ್ನಿಹಿ, ದಿಕ್ಪಾಲಕರು ಬರ್ತಾರೆ ಇಲ್ಲಿ. ವಾಯು ಅಂದರೆ ವಾಯು, ವನ್ಹಿ ಅಂದರೆ ಅಗ್ನಿ ಅಂತ. ಅಂದರೆ ವಾಯುತತ್ವ ಮತ್ತು ಅಗ್ನಿತತ್ವ ಅವೆರಡನ್ನು ಸೇರಿಸಿ ವಾಯುರ್ವನ್ಹಿ ಅಂತ. ಯಾಕೆಂದರೆ ಈ ಪ್ರಾಣಶಕ್ತಿಯ ನಮ್ಮಲ್ಲಿರ್ತಕ್ಕಂಥ ಪ್ರಾಣಶಕ್ತಿ ಆಗಬೇಕು ಅಂತಂದರೆ ಪ್ರಧಾನವಾಗಿ ವಾಯುತತ್ವ ಮತ್ತು ಅಗ್ನಿತತ್ವದ ಒಂದು ಎರಡರ ಒಂದು ಸಂಯೋಗದಿಂದ ಪ್ರಾಣಶಕ್ತಿ ಆಗಿದೆ. ಆ ಪ್ರಾಣಶಕ್ತಿ ಇದು ಸೂರ್ಯನಿಂದ ಬರ್ತಕ್ಕಂಥದ್ದು. ಈ ಪ್ರಾಣಶಕ್ತಿ ಇದು ನಾವು ವಿ ಆರ್ ಸೋಲಾರ್ ಡ್ರಿವನ್. ನಮಗೆ ಸೌರಶಕ್ತಿಯಿಂದಲೇ ನಮ್ಮ ಪ್ರಾಣಶಕ್ತಿ ಇರತಕ್ಕಂಥದ್ದು. ಸೂರ್ಯನ ಬೆಳಕು ಇಲ್ಲದೇ ಇದ್ದರೆ ನಮ್ಮಲ್ಲಿ ನಿಸ್ತೇಜ ಆಗುತ್ತೆ, ಪ್ರಾಣಶಕ್ತಿ ಕುಂಠಿತ ಆಗುತ್ತೆ ನಮಗೆ. ಅದಕ್ಕೆ ಸೂರ್ಯರಶ್ಮಿ ಬೀಳದೇ ಇದ್ದರೆ ಒಂದು ಮಾತಿದೆ, ಮೇಘಾಚ್ಛಾದಿತ ದಿನಂ ದುರ್ದಿನಂ ಅಂತಾರೆ. ಸಂಪೂರ್ಣವಾಗಿ ಮೋಡ ಕವ್ಕೊಂಬಿಟ್ಟು ಸೂರ್ಯನ ದೃಷ್ಟಿ ನಮ್ಮ ಮೇಲೆ ಬೀಳಲಿಲ್ಲ ಅಂದರೆ ಅವತ್ತು ಒಳ್ಳೆ ದಿನ ಅಲ್ಲ ಅಂತ ನಮ್ಮಲ್ಲಿ ಒಂದು ಮಾತಿದೆ. ಹಾಗಾಗಿ ಸೂರ್ಯನ ಬೆಳಕು ಭಾಳ ಪ್ರಧಾನ. ಆ ಸೂರ್ಯನ ಬೆಳಕು ಬಿದ್ರೇ ಜೀವಿಗಳಲ್ಲಿ ಜೀವ, ಆ ಜೀವಕ್ಕೆ ಪ್ರಧಾನವಾಗಿರ್ತಕ್ಕಂಥ ಪ್ರಾಣ ಪ್ರವಹಿಸುತ್ತೆ, ಪ್ರಾಣಶಕ್ತಿ ಇರುತ್ತೆ. ಹಾಗಾಗಿ ವಾಯುರ್ವನ್ಹಿ ಪ್ರಜಾಪ್ರಾಣ ಇಲ್ಲಿ ಬಂತು. ವಾಯುರ್ವನ್ಹಿ ಪ್ರಜಾಪ್ರಾಣ. ನಾನು ಹೇಳಿದೆ ಇದರೊಳಗೊಂದು ವೈಜ್ಞಾನಿಕತೆ ಇದೆ ಅಂತ. ಆ ಪ್ರಾಣ ಪ್ರಜಾಪ್ರಾಣ ಅಂತಕ್ಕಂಥ ನಾಮ ಎಲ್ಲ ಪ್ರಜೆಗಳಿಗೆ ಪ್ರಾಣ ಅಂತ, ಅಥವಾ ಎಲ್ಲ ಪ್ರಾಣಿಗಳಿಗೆ, ಎಲ್ಲ ಜೀವಿಗಳಿಗೆ ಆ ಪ್ರಾಣವನ್ನು ಪ್ರದಾನ ಮಾಡಿರ್ತಕ್ಕಂಥವನು ಸೂರ್ಯ ಭಗವಂತ. ಆದ್ದರಿಂದ ಅವನು ಪ್ರಜಾಪ್ರಾಣ. ಆ ಪ್ರಜಾಪ್ರಾಣ ಹೇಗಾಗುತ್ತೆ ಅನ್ನೋದನ್ನು ಅದು ಹಿಂದಿನ ನಾಮ ವಾಯುರ್ವನ್ಹಿ. ವಾಯುತತ್ವ ಮತ್ತು ಅಗ್ನಿತತ್ವಗಳ ಒಂದು ಸಂಯೋಗದಿಂದ ಪ್ರಾಣಶಕ್ತಿ ಉತ್ಪತ್ತಿಯಾಗುತ್ತೆ. ಇನ್ನೊಂದು, ಈ ವಾಯುತತ್ವ ಮತ್ತು ಅಗ್ನಿತತ್ವದಿಂದ ಪ್ರಾಣಶಕ್ತಿ ಯಾವ ರೀತಿ ಉತ್ಪತ್ತಿಯಾಗುತ್ತೋ ಅದೇ ರೀತಿ ನಾದವೂ ಉತ್ಪತ್ತಿಯಾಗುತ್ತೆ, ಶಬ್ದವೂ ಉತ್ಪತ್ತಿಯಾಗುತ್ತೆ. ಹಾಗಾಗಿ ವಾಯುತತ್ವ ಅಗ್ನಿತತ್ವ ಅನಾಹತದಲ್ಲಿ ಸಮ್ಮಿಶ್ರಗೊಂಡು ಆಮೇಲೆ ವೈಖರಿ ವಾಕ್ಕಾಗಿ ಅದು ಹೊರಗಡೆ ಬರುತ್ತೆ. ಹಾಗಾಗಿ ಶಬ್ದೋತ್ಪತ್ತಿ, ಆ ನಾದೋತ್ಪತ್ತಿ, ವಾಯುರ್ವನ್ನಿಹಿ ಅನ್ನೋದಕ್ಕೆ ಆ ನಾದ ಅಂತಕ್ಕಂಥ ಅರ್ಥ. ನಾ ಅಂದರೆ ನಕಾರಂ ವಾಯು, ದಕಾರಂ ಅಗ್ನಿ ಅಂತ. ನಕಾರ ಅಂತಕ್ಕಂಥ ವಾಯು, ದಕಾರ ಅನ್ನತಕ್ಕಂಥ ಅಗ್ನಿ ಎರಡು ಸೇರಿ ನಾದ ಆಯಿತು. ಆ ನಾದ ಪ್ರಾಣ ಮತ್ತು ಅನಲ ಆ ಸಂಯೋಗವೇ ನಾದ. ಇಲ್ಲಿ ತ್ಯಾಗರಾಜ ಸ್ವಾಮಿಗಳು ಅದನ್ನೇ ಬರೆದಿದ್ದಾರೆ. ನಾದ ತನುಮನಿಷಂ ಶಂಕರಂ. ಒಂದರ್ಥ ನಾದ ತನುಮನಿಷಂ. ನಾದ ಅಂದರೆ ನಾದ ಬ್ರಹ್ಮನನ್ನು ನಾದನ್ ಹೇಳ್ತಾ ಇದ್ದಾರೆ. ತೆಲುಗಲ್ಲಿ ನಾದ ತನುಮನಿಷಂ ಅಂದರೆ ನಾದ ಅಂದರೆ ನನ್ನದ, ಈ ತನುಮನಿಷ ನಂದಲ್ಲ ಪರಮಾತ್ಮಂದು ಅಂತ. ಆ ಥರ ಅರ್ಥ ಎರಡೆರಡು ಅರ್ಥ ಬರೆದಿದ್ದಾರೆ. ನಿಜವಾಗ್ಲೂ ಅವರೆಲ್ಲ ಮಹಾತ್ಮರು, ಈ ಒಂದು ವಿಜ್ಞಾನವನ್ನು ಅರಿತಿರ್ತಕ್ಕಂಥ ಸುಜ್ಞಾನಿಗಳು ಅವರು. ಹಾಗಾಗಿ ಅದನ್ನು ಬರೆದಿದ್ದಾರೆ. ಅದರಲ್ಲಿ ವಿಸ್ತಾರವಾಗುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿ ಪ್ರಾಣಶಕ್ತಿ ಬಗ್ಗೆ ಬರೆದಿದ್ದಾರೆ. ಪ್ರಜಾಪ್ರಾಣ ಅಂದರೆ ಸರ್ವಜೀವಿಗಳಲ್ಲಿ ಪ್ರಾಣಸ್ವರೂಪನಾಗಿ ಇದ್ದಾನೆ. ಸೂರ್ಯ ಅಂದ್ರೇ ಪ್ರಾಣಶಕ್ತಿ ಅಂತ. ವಾಯುರ್ವನ್ಯ ಪ್ರಜಾಪ್ರಾಣ ಋತುಕರ್ತ ಪ್ರಭಾಕರ. ಋತುಕರ್ತ ಅಂತಂದರೆ ಸೂರ್ಯನ ಒಂದು ಚಲನೆಯಿಂದ, ಸೂರ್ಯ ಚಲಿಸಲ್ಲ, ಅದು ನಮ್ಮ ಹಿಂದಿನವ್ರಿಗೂ ಗೊತ್ತಿತ್ತು. ಆದರೆ ನಾವು ಭೂಮಿಯಲ್ಲಿ ಕೂತಿದ್ದು ಭೂಮಿಯಿಂದ ಸೂರ್ಯನನ್ನು ನಾವು ನೋಡಿದಾಗ ಸೂರ್ಯ ಚಲಿಸಿದಂತೆ ನಮಗೆ ಭಾಸ ಆಗುತ್ತೆ. ಹಾಗಾಗಿ ಈ ಚಲನೆಯಿಂದ ನಮಗೆ ಋತುಗಳು ಉಂಟಾಗುತ್ತೆ ಅಂತ. ಅಂದರೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಣೆ ಮಾಡೋದ್ರಿಂದ ಋತು ಉಂಟಾಗುತ್ತೆ. ಭೂಮಿಯಲ್ಲಿ ಕೂತಿರ್ತಕ್ಕಂಥ ನಮಗೆ ಆ ಸ್ಥಿರನಾಗಿರ್ತಕ್ಕಂಥ ಸೂರ್ಯ ಚಲಿಸಿದಂತೆ ಕಾಣುತ್ತೆ. ಹಾಗಾಗಿ ಇಲ್ಲಿ ಉಂಟಾಗ್ತಕ್ಕಂಥ ಋತುಗಳಿಗೆ ಇದೇ ಕಾರಣ ಅಂತ. ಹಾಗಾಗಿ ಋತುಕರ್ತ ಅಂತ. ಋತುಗಳು ಆಗೋದಕ್ಕೆ ಪ್ರಧಾನವಾಗಿ ಕಾರಣ ಸೂರ್ಯ. ಸೂರ್ಯ ಒಂದು ವರ್ಷದಲ್ಲಿ ಈ ಭಚಕ್ರದಲ್ಲಿ ಅವನು ಸಂಚಾರ ಮಾಡ್ತಕ್ಕಂಥ
ಒಂದು ಕಾನ್ಸಲೇಟ್ಸ್ ಏನಿದೆ ನಮ್ಮದು, ಅದನ್ನು ಮೇಷಾದಿ ದ್ವಾದಶ ರಾಶಿಗಳಲ್ಲಿ ಸೂರ್ಯ ಸಂಚಾರ ಮಾಡ್ತಾನೆ. ಆಕಾಶದ ಒಂದು ಚಿತ್ರಣವನ್ನು ನಾವು ನೋಡಿದ್ರೆ ಅದರಲ್ಲಿ ಇಡೀ ಆಕಾಶವನ್ನು 12 ರಾಶಿಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ತುಲ, ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನ, ಸಿಂಹ ಮಧ್ಯ, ಸಿಂಹ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನ, ಈ 12 ರಾಶಿಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ. ಅದೇ ಥರ ಚಂದ್ರಮಾನದಲ್ಲಿ ನಮಗೆ ಚಂದ್ರನ ಒಂದು ಚಲನೆಯಲ್ಲಿ ನೋಡ್ತೀವಿ. ಹುಣ್ಣಿಮೆ ದಿವಸ ಯಾವ ನಕ್ಷತ್ರದಲ್ಲಿ ಚಂದ್ರ ಚಲನೆ ಮಾಡ್ತಾನೋ ಆ ನಕ್ಷತ್ರದ ಹೆಸರಿನಿಂದ ಆ ಒಂದು ತಿಂಗಳನ್ನು ನಾವು ಗುರುತಿಸ್ತಕ್ಕಂಥ ಪದ್ಧತಿ ಇದೆ. ಚಿತ್ತಾ ನಕ್ಷತ್ರದಲ್ಲಿ ಪೂರ್ಣಿಮೆ ಆದರೆ ಅದನ್ನ ಚೈತ್ರ ಮಾಸ ಅಂತ ಕರಿತೀವಿ. ವಿಶಾಖ ನಕ್ಷತ್ರ ಪೂರ್ಣಿಮೆ ಇದ್ದರೆ ವೈಶಾಖ ಮಾಸ ಅಂತ ಕರಿತೀವಿ. ಈ ಥರ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ ಅಂತ ಈ 12 ತಿಂಗಳುಗಳಿಂದ 6 ರಾಶಿಗಳಾಗುತ್ತೆ, 6 ಋತುಗಳಾಗುತ್ತೆ. ಋತುಕರ್ತ ಹೇಗೆ ಅಂದರೆ ಚೈತ್ರ, ವೈಶಾಖ, ವಸಂತ ಋತು, ಚೈತ್ರ ವೈಶಾಖ ಸೇರಿ ವಸಂತ ಋತು ಆಯಿತು. ಜ್ಯೇಷ್ಠ, ಆಷಾಢ, ಗ್ರೀಷ್ಮ ಋತು, ಜ್ಯೇಷ್ಠ ಮತ್ತು ಆಷಾಢ ಮಾಸಗಳು ಸೇರಿ 2 ಮಾಸಗಳು ಗ್ರೀಷ್ಮ ಋತು. ಶ್ರಾವಣ, ಭಾದ್ರಪದ, ವರ್ಷ ಋತು. ಆಶ್ವಯುಜ, ಕಾರ್ತಿಕ, ಶರದ್ ಋತು. ಇವಾಗ ಅಧಿಕ ಆಶ್ವಯುಜ ಮಾಸ ಆದರೂ ಇವಾಗ ಶರತ್ಕಾಲ ಆಗಬೇಕು, ಅಧಿಕ, ಹಾಗಾಗಿ ಶರದ್ ಋತು. ಮಾರ್ಗಶಿರ, ಪುಷ್ಯ, ಹಿಮಂತ ಋತು. ಮಾಘ, ಪಾಲ್ಗುಣ, ಶಿಶಿರ ಋತು ಅಂತ ಈ 6 ಋತುಗಳು ಈ ಸೂರ್ಯನಿಂದ ಆಗುತ್ತೆ. ಹಾಗಾಗಿ ಇವನು ಋತುಕರ್ತ, ಋತುಗಳನ್ನು ಉಂಟು ಮಾಡತಕ್ಕಂಥವನು. ಹಾಗಾಗಿ ಇವನು ಋತುಕರ್ತ. ಋತು ಅಂದರೆ ಇಲ್ಲಿ ವಸಂತ, ಗ್ರೀಷ್ಮ, ವರ್ಷ, ಶರತ್ ಮತ್ತು ಹಿಮಂತ, ಶಿಶಿರ. ಇದನ್ನು ಪಂಚಭೂತಗಳಿಗೂ ಹೋಲಿಸ್ತಾರೆ. ಯಾಕೆ ಅಂತಂದರೆ ಪ್ರಧಾನವಾಗಿ 5 ಋತುಗಳು. ಈ ಹಿಮಂತ ಋತು ಮತ್ತು ಶಿಶಿರ ಋತುವನ್ನು ಕಂಬೈನ್ ಮಾಡಿದ್ದಾರೆ. ಈ ಸರ್ವೇ ಸಾಮಾನ್ಯ ಹಿಮಂತ ಋತು, ಶಿಶಿರ ಋತು ಎರಡೂ ಒಂದೇ ಥರ ಇರುತ್ತೆ. ವಸಂತ ಆಮೇಲೆ ಒಂದೊಂದು ತತ್ವಕ್ಕೆ ಅದನ್ನು ಹೋಲಿಸಿದ್ದಾರೆ. ಅದಕ್ಕೆ ಒಂದೊಂದು ಋತುಗಳಿಗೆ ಒಂದೊಂದು ಅಧಿದೇವತೆ ಇದೆ. ಅದರಲ್ಲಿ ವಸಂತ ಋತುವಿಗೆ ಅಗ್ನಿ ಅಧಿದೇವತೆ ಆದರೆ, ಗ್ರೀಷ್ಮ ಋತುವಿಗೆ ಇಂದ್ರ ಅಧಿದೇವತೆ, ವರ್ಷ ಋತುವಿಗೆ ವಿಶ್ವೇದೇವ, ಮತ್ತು ಶರದ್ ಋತುವಿಗೆ ಮೈತ್ರಾವರಣ, ಮತ್ತು ಹಿಮಂತ ಮತ್ತು ಶಿಶಿರ ಋತುಗಳು ಸೇರಿ ಅದಕ್ಕೆ ಬೃಹಸ್ಪತಿ ಅಧಿಪತಿ ಆಗ್ತಾನೆ. ಹಾಗಾಗಿ ಈ ಒಂದು ಋತುಚಕ್ರ ಹೇಗೆ ಹೊರಗಡೆ ಪ್ರಪಂಚದಲ್ಲಿದೆ, ಮನುಷ್ಯನೊಳಗೂ ಋತುಚಕ್ರ ಇದೆ, ಗಂಡಸರಲ್ಲೂ ಋತುಚಕ್ರ ಇದೆ, ಹೆಂಗಸರಲ್ಲೂ ಋತುಚಕ್ರ ಇದೆ. ಹೆಂಗಸರಲ್ಲಿ ಪ್ರಧಾನವಾಗಿ ಋತುಚಕ್ರ ನಮ್ಮ ಗಮನಕ್ಕೆ ಬರುತ್ತೆ. ಅದರಲ್ಲಿ ಈ ಮಾತೃಕಾರಕ ಶಕ್ತಿಯನ್ನು ಉಂಟು ಮಾಡತಕ್ಕಂಥ ಒಂದು ಶಕ್ತಿ ಈ ಋತುಚಕ್ರದಲ್ಲಿ ಇರೋದರಿಂದ ಋತುಕರ್ತ ಇವನು. ಹಾಗೆ ಶಾರೀರಿಕವಾಗಿ ಅಂತರ ಅರ್ಥವನ್ನು ನಾವು ಶರೀರಾಂತರ್ಗತವಾಗಿ ನಾವು ಗಮನಿಸಿದಾಗ ಅದು ಋತುಕರ್ತ ಅಂತ ಆ ರೀತಿಯ ಅರ್ಥವನ್ನು ನಾವು ಮಾಡ್ಕೋಬೋದಾಗಿದೆ. ಇಲ್ಲಿ ಋತುಕರ್ತ ಪ್ರಭಾಕರ ನಾಮ. ಇದನ್ನು ಹಿಂದೆನೂ ನಾವು ನೋಡಿದ್ದೀವಿ. ಪ್ರಭಾ ಅಂದರೆ ಪ್ರಕೃಷ್ಟವಾದ, ಕರ ಅಂದರೆ ಕಾರ್ಯವನ್ನು ಹೊಂದಿರುವವನು ಅಂತ ಒಂದರ್ಥ. ಇನ್ನೊಂದು ಪ್ರಭಾ ಅಂದರೆ ಅಂದರೆ ನಮ್ಮಲ್ಲಿ ಪ್ರಕಟವಾಗಿರ್ತಕ್ಕಂಥ ಅನ್ನು ಪ್ರಕಾಶಿಸುವವನು ಅಂತ. ಅಂದರೆ ಆ ಒಂದು ಕಾಂತಿಯನ್ನು, ಪ್ರಭೆಯನ್ನು ಪ್ರಕಾಶಿಸ್ತಕ್ಕಂಥವನು. ಆದ್ದರಿಂದ ಪ್ರಭಾಕರ ಅಂತ ನಾವು ಹೆಸರನ್ನ ಪ್ರಭಾಕರ ಅಂತ ಇಟ್ಕೊಂಡಿರ್ತೀವಿ. ಯಾಕೆ ಅಂತಂದರೆ ನಮ್ಮೊಳಗಡೆ ಇರ್ತಕ್ಕಂಥ ಆ ಆತ್ಮಶಕ್ತಿ, ಚೈತನ್ಯ, ಆ ಪ್ರಭೆ ನಮ್ಮ ಮುಖದಿಂದ ಹೊರಹೊಮ್ಮುತ್ತೆ, ನಮ್ಮ ದೇಹದಿಂದ ಆ ಪ್ರಭೆ ಹೊರಹೊಮ್ಮುತ್ತೆ. ಆ ಒಳಗಡೆ ಇರ್ತಕ್ಕಂಥ ಚೈತನ್ಯ ಸ್ವರೂಪವಾದ ಆತ್ಮ, ಆ ಆತ್ಮಶಕ್ತಿ ಮುಖದಿಂದ ಹೊರಡುತ್ತೆ. ಅದಕ್ಕೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ಅಂದರೆ ಆ ಮನಸ್ಸಿನ ಒಂದು ಅಭಿವ್ಯಕ್ತಿ ಮುಖ ಆಗುತ್ತೆ. ಯಾರ್ದಾರೋ ಒಬ್ಬ ಮಕನ್ನು ನೋಡಿದ್ರೆ ಅದರಲ್ಲಿ ಒಂದು ತೇಜಸ್ಸು, ಆ ತೇಜಸ್ಸು ನಮಗೆ ಭಾಸ ಆಗುತ್ತೆ. ಆ ತೇಜಸ್ಸು ಅಥವಾ ಪ್ರಭೆಯನ್ನು ಉಂಟು ಮಾಡ್ತಕ್ಕಂಥದ್ದು ಹೊರಗಡೆ ಪ್ರಪಂಚದಲ್ಲಿ ಸೂರ್ಯ ಭಗವಂತ, ಒಳಗಡೆ ಅಂತರಾತ್ಮ ನಮ್ಮಲ್ಲಿರ್ತಕ್ಕಂಥ ಆತ್ಮಶಕ್ತಿಯಿಂದ ಆ ಪ್ರಭೆ ಬರುತ್ತೆ. ಇವನು ಆದಿತ್ಯ, ಅವನು ಆದಿತ್ಯ.
ಆದ್ದರಿಂದ ಇವನು ಋತುಕರ್ತ ಪ್ರಭಾಕರ. ಇಲ್ಲಿ ಈ ಒಂದು ಶ್ಲೋಕದಲ್ಲಿ 9ನೇ ಶ್ಲೋಕದಲ್ಲಿ ನಾವು ಪಿತರೋ ವಸವಃ ಸಾಧ್ಯ ಪಿತರೋ ವಸವಃ ಸಾಧ್ಯ ಅಶ್ವಿನೋ ಮರುತೋ ಮನು ವಾಯುರ್ವನ್ಹಿ ಪ್ರಜಾಪ್ರಾಣ ಋತುಕರ್ತ ಪ್ರಭಾಕರ. ಇದರಲ್ಲಿ ನಾವು ಪ್ರಧಾನವಾಗಿ ಒಂದಷ್ಟು ನಾಮಗಳನ್ನು ನೋಡ್ತೀವಿ. ಅದು ಯಾವುದು ಅಂದರೆ ಓಂ ಪಿತರಾಯ ನಮಃ, ಓಂ ವಸವೇ ನಮಃ, ಓಂ ಸಾಧ್ಯಾಯ ನಮಃ, ಓಂ ಅಶ್ವಿನೋ ನಮಃ, ಓಂ ಮರುತಾಯ ನಮಃ, ಓಂ ಮನುವೇ ನಮಃ, ಓಂ ವಾಯವೇ ನಮಃ, ಓಂ ವನ್ಹಿಯೇ ನಮಃ, ಓಂ ಪ್ರಜಾಯ ನಮಃ, ಓಂ ಪ್ರಾಣಾಯ ನಮಃ, ಓಂ ಋತುಕರ್ತಾಯ ನಮಃ, ಓಂ ಪ್ರಭಾಕರಾಯ ನಮಃ ಅಂತ. ಅಲ್ಲಿಗೆ 29 ನಾಮಗಳನ್ನು ನಾವು ಇಲ್ಲಿವರೆಗೆ ನೋಡಿದ್ದಾಯಿತು. ಇಲ್ಲಿ ಅಂದರೆ ದೇವತಾಗಣಗಳಾದ ಪಿತೃ, ವಸು, ಸಾಧ್ಯರು, ಮರುತರು, ಅಶ್ವಿನಿ ದೇವತೆಗಳು, ಮನು, ಅಗ್ನಿ, ಪ್ರಾಣವಾಯು, ಋತುಗಳನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿರ್ತಕ್ಕಂಥ ಪ್ರಭಾಕರ ಎಲ್ಲವೂ ಈತನೇ ಆಗಿದ್ದಾನೆ. ದೇವಗಣಗಳ ಹಿಂದಿನ ಒಂದು ಚೋದಕ ಶಕ್ತಿ, ಪ್ರಧಾನ ಶಕ್ತಿ, ಆ ದೇವತೆಗಳಿಗೆ ಶಕ್ತಿಯನ್ನು ಕೊಟ್ಟಿರುವನೇ ಸೂರ್ಯದೇವ. ಸೂರ್ಯನಿಲ್ಲದೆ ಈ ಜಗತ್ತಿಲ್ಲ. ಜಗತ್ತಲ್ಲಿ ಯಾವ ಜೀವರಾಶಿಗಳನ್ನು ನಾವು ಕಲ್ಪನೆ ಮಾಡಲಿಕ್ಕಾಗಲ್ಲ. ಸೂರ್ಯ ಇಲ್ಲದೆ ಇದ್ದರೆ ಇಡೀ ಜಗತ್ತೇ ನಿಸ್ತೇಜ ಆಗುತ್ತೆ ಹಾಗೂ ಜಡವಾಗಿರುತ್ತೆ. ಆಗ ಎಲ್ಲ ದಿಕ್ಕುಗಳಿಗೂ ಅರ್ಥ ಇರೋದಿಲ್ಲ. ಹಾಗಾಗಿ ಆ ದಿಕ್ಪಾಲಕ ಸ್ವರೂಪನು ಇವನೇ ಅಂತಕ್ಕಂಥನ್ನು ಇಲ್ಲಿ ವಿವರಿಸಲಾಗಿದೆ. ಇಲ್ಲಿಗೆ 9 ಶ್ಲೋಕಗಳು ಮುಗಿದಿದೆ. ನಾಮದ ಪ್ರಕಾರ 29 ನಾಮಗಳಾಗಿದೆ. ಆದರೆ ಕೆಲವರು ಇಲ್ಲಿಂದ ಮುಂದೆ ಬರ್ತಕ್ಕಂಥ ನಾಮದಿಂದಲೇ ನಿಜವಾದ ಆದಿತ್ಯ ಹೃದಯ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಯಾಕೆಂದರೆ ಮುಂದಿಂದು 10ನೇ ಶ್ಲೋಕ ಇಲ್ಲಿ ಆದಿತ್ಯ ಸವಿತಾ ಸೂರ್ಯ ಖಗಃ ಪೂಷಾ ಗಭಸ್ತಿಮಾನ್ ಸುವರ್ಣ ಸದೃಶೋ ಭಾನು ಸ್ವರ್ಣರೇತಾ ದಿವಾಕರ ಅಂತ ಬರ್ತದೆ. ಆದಿತ್ಯ ನಾಮದಿಂದ ಇಲ್ಲಿಂದ ಪ್ರಾರಂಭವಾಗುತ್ತೆ. ಕೆಲವರು ಇಲ್ಲಿಂದಲೇ ನಿಜವಾದ ಆದಿತ್ಯ, ಇಲ್ಲಿವರೆಗೂ ಇದು ಪೂರ್ವ ಪೀಠಿಕೆ, ಒಂದು ಇಂಟ್ರೊಡಕ್ಷನ್ನು, ಇಲ್ಲಿಂದ ನಿಜವಾದ ಪ್ರಧಾನವಾಗಿರ್ತಕ್ಕಂಥ ಮಂತ್ರಭಾಗ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಅದೇನೇ ಇರಲಿ, ನಮಗೆ ಸಂಪೂರ್ಣ ಆದಿತ್ಯ ಹೃದಯವೇ ನಮಗೆ ಪೂಜನೀಯ. ಪ್ರತಿಯೊಂದರಲ್ಲಿರ್ತಕ್ಕಂಥ ಒಂದೊಂದು ಅಕ್ಷರವೂ ಮಂತ್ರ ಸ್ವರೂಪ. ಮತ್ತು ಆ ಭಗವಾನ್ ಅಗಸ್ತ್ಯ ಮಹಾಮುನಿಗಳು ವಾಲ್ಮೀಕಿಗಳ ಮೂಲಕ ರಾಮ ರಾವಣರ ಯುದ್ಧವನ್ನು ಒಂದು ಸಾಂದರ್ಭಿಕವಾಗಿ ಉಪಯೋಗಿಸ್ಕೊಂಡು ಇಡೀ ಮನುಕುಲಕ್ಕೆ ಒಂದು ಪ್ರಸಾದ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಮಂತ್ರ ರಾಶಿ ಅಂತ ನಾವು ಇದನ್ನು ಭಾವಿಸ್ಬೇಕು. ಆದಿತ್ಯ, ಇಲ್ಲಿ ಆದಿತ್ಯ ಸವಿತಾ ಸೂರ್ಯ ಅದು ಇಲ್ಲೂ ಅಷ್ಟೇ. ಪ್ರತಿಯೊಂದರಲ್ಲೂ ನಾವು ಆಯಾ ನಾಮಗಳನ್ನು ಒಂದಾದ್ಮೇಲೆ ಹೆಣೆದಿರ್ತಕ್ಕಂಥದ್ದು, ಅದರ ಹಿಂದಿರ್ತಕ್ಕಂಥ ವೈಜ್ಞಾನಿಕತೆ ಮತ್ತು ಇದನ್ನೇ ನಾವು ನೋಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ಆದಿತ್ಯ ಅಂತಕ್ಕಂಥ ನಾಮಕ್ಕೇ ಅನೇಕ ಅರ್ಥಗಳು ಬರುತ್ತೆ. ಪ್ರಧಾನವಾಗಿರ್ತಕ್ಕಂಥ 2-3 ಅರ್ಥಗಳನ್ನು ನಾವು ನೋಡೋಣ. ಅದರಲ್ಲಿ ವಿಷ್ಣು ಸಹಸ್ರನಾಮ ತಗೊಳ್ಳಿ, ಆದಿತ್ಯ ಶಬ್ದ ಬರುತ್ತೆ. ಸ್ವಯಂಭೋ ಶಂಭುರಾದಿತ್ಯ ಆದಿತ್ಯ ಬರುತ್ತೆ. ಇನ್ನು ಶ್ರೀಸೂಕ್ತ ತಗೊಳ್ಳಿ, ಆದಿತ್ಯವರ್ಣೇ ತಪಸೋದಿಜಾತೋ. ಇನ್ನು ಅಲ್ಲೇ ಮುಂದುವರೆದು ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಪುರುಷ ಸೂಕ್ತ, ಶ್ರೀಸೂಕ್ತ, ಎಲ್ಲೇ ತಗೊಳ್ಳಿ, ಉದ್ಯದ್ಭಾನು ಸಹಸ್ರಾಭ ಚತುರ್ಭಾವ ಸಮನ್ವಿತ. ಸೂರ್ಯನಿಗೆ ಹೋಲಿಸದೇ ಇರತಕ್ಕಂಥ ವೇದ ವಾಂಗ್ಮಯವೇ ನಮಗೆ ಸಿಗಲ್ಲ. ಯಾಕೆಂದರೆ ಆದಿತ್ಯಾಂತರ್ಗತವಾಗಿರ್ತಕ್ಕಂಥ ಪರಜ್ಯೋತಿ ಸ್ವರೂಪವೇ ಪರಬ್ರಹ್ಮ ಅಂತ ನಾವೆಲ್ಲ ತಿಳಿದಿರ್ತಕ್ಕಂಥವ್ರು. ಹಾಗಾಗಿ ಇಲ್ಲಿ ಆ ಪರಬ್ರಹ್ಮ ವಸ್ತು ಬೇರೆ ಅಲ್ಲ, ಅದರ ಪ್ರಕಟ ರೂಪವಾಗಿರ್ತಕ್ಕಂಥ ಸೂರ್ಯ ಭಗವಂತ ಬೇರೆ ಅಲ್ಲ ಅಂತ. ಅವ್ಯಕ್ತ ರೂಪ ಪರಬ್ರಹ್ಮವಾದರೆ ವ್ಯಕ್ತ ರೂಪವಾಗಿ ಪ್ರತ್ಯಕ್ಷ ದೇವತೆಯಾಗಿರ್ತಕ್ಕಂಥ ಎಂಥ ಆಸ್ತಿಕ ನಾಸ್ತಿಕರಿಗೂ ಕಾಣಕ್ಕೆ ಸಿಗ್ತಕ್ಕಂಥ ಏಕೈಕ ದೈವ ಸೂರ್ಯ ಭಗವಂತ.
ಅಂತ. ಇಲ್ಲಿ ಆದಿತ್ಯ ಅನ್ನೋದಕ್ಕೆ ಬಹಳ ಸರಳವಾಗಿರ್ತಕ್ಕಂಥ ಅರ್ಥ ಅದಿತಿಯ ಮಗನಾಗಿರ್ತಕ್ಕಂಥ ಆದಿತ್ಯ ಅಂತ. ಕಶ್ಯಪ ಮತ್ತು ಅದಿತಿಯ ಮಗನಾಗಿ ಇರ್ತಕ್ಕಂಥವನು ಪೌರಾಣಿಕ ಹಿನ್ನೆಲೆಯಲ್ಲಿ ಅರ್ಥ. ಇನ್ನು ದಿತಿ ಭೇದಿಸಲಾಗದ ಅಂತಕ್ಕಂಥ ಒಂದು ಅರ್ಥನೂ ಇದೆ ಸಂಸ್ಕೃತದಲ್ಲಿ. ಅದಿತಿ ಅಂದರೆ ಛೇದಿಸಲಾಗದ, ದಿತಿ ಅಂದರೆ ಛೇದಿಸ್ತಕ್ಕಂಥದ್ದು ಅಂತ. ಅದಿತಿ ಅಂದರೆ ದಿತಿ ಅಂತಂದರೆ ಛೇದಿಸಲಾಗದ ಅಂತ. ದಿತಿ ಅಂದರೆ ಛೇದಿಸ್ತಕ್ಕಂಥದ್ದು ಅಂತ. ಅದಿತಿ ಅಂದರೆ ಛೇದಿಸಲಾಗದ ಅಂತ. ಅಂದರೆ ಯಾವುದನ್ನು ವಿಭಾಗ ಮಾಡಲಿಕ್ಕೆ ಸಾಧ್ಯ ಇಲ್ವೋ ಅದನ್ನು ಅದಿತಿ ಅಂತ ಕರೀತಾರೆ. ಅಂದರೆ ಅಭೇದೋಯಂ ಆದಿತ್ಯೋಹಂ ಅಂತಕ್ಕಂಥದ್ದೊಂದು ಮಾತಿದೆ. ಅಂದರೆ ಅಖಂಡವಾದ ಆತ್ಮಚೈತನ್ಯಕ್ಕೆ ಆದಿತ್ಯ ಅಂತ ಕರೀತಾರೆ. ಇನ್ನೊಂದು ಅಂತರಾದಿತ್ಯೋಪಾಸನೆ ಅಂತ ಇದೆ. ಅಂದರೆ ಮಂಡಲಾಂತರ್ಗತವಾದ ಹಿರಣ್ಮಯ ಅವನನ್ನು ಆದಿತ್ಯ ಅಂತ ಕರೀತಾರೆ. ಅದಿತಿಯ ಪುತ್ರ ಆದಿತ್ಯ ಅದೊಂದು ಅರ್ಥ. ಇನ್ನೊಂದು ದಿತಿ ಅಂದರೆ ಜಗನ್ಮಾತೆ ಅಂತ. ಈ ಸ್ವಯಂ ಪ್ರಕಾಶವಾಗಿರ್ತಕ್ಕಂಥ ಸ್ವಯಂ ಪ್ರಭೆ ಅಂತಕ್ಕಂಥ ಆದಿತ್ಯ ಯಾರ ಮಗ ಆಗ್ತಾನೆ ಅಂತಂದರೆ ಆ ಪರಾಶಕ್ತಿಯ ಮಗ. ಅದು ಪರಾಶಕ್ತಿಯ ಮಗ ಅವನಾದ್ದರಿಂದ ದಿತಿ ಅಂದರೆ ಜಗನ್ಮಾತೆ ಅಂತ ಒಂದು ಅರ್ಥ. ಅದಿತಿ ಅಂದರೆ ಒಂದು ಅಖಂಡವಾದ ಪ್ರಕಾಶ ಅಂತಲೂ ಅರ್ಥ ಇದೆ. ಆ ಅಖಂಡವಾದ ಪ್ರಕಾಶದಿಂದ ಹೊರಹೊಮ್ಮಿರ್ತಕ್ಕಂಥವನು ಆದಿತ್ಯ. ಇನ್ನೊಂದು ಆ ಜಗನ್ಮಾತೆಯ ಪರಮೇಶ್ವರಿ ಏನಿದ್ದಾಳೆ ಪರಾಶಕ್ತಿ, ಅವನ ಒಂದು ಮಗ ಆದಿತ್ಯ ಅಂತಲೂ ಅರ್ಥ ಆಗುತ್ತೆ. ಇನ್ನೊಂದು ಅದಿತಿ ಅಂದರೆ ಅಖಂಡವಾದ ಪ್ರಕಾಶ. ಅಖಂಡವಾದ ಪ್ರಕಾಶ ಆಕಾಶದಲ್ಲಿ ನಮಗೆ ಗೋಚರವಾಗುತ್ತೆ. ಅದನ್ನು ಒಳಗೊಂಡಿರ್ತಕ್ಕಂಥದ್ದು ಆಕಾಶ ಅಂತ. ಅಂದರೆ ಈ ಅಖಂಡವಾದ ಜ್ಯೋತಿರ್ಗಣಗಳನ್ನು ತನ್ನಲ್ಲಿ ಅಡಕ ಮಾಡಿಕೊಂಡಿರ್ತಕ್ಕಂಥದ್ದು ಆಕಾಶ. ಆದ್ದರಿಂದ ಅದಿತಿ ಅಂದರೆ ಆಕಾಶ ಸ್ವರೂಪಿಣಿ ಅವಳು ಅಂತ. ಆ ಅಂದರೆ ಆಸಮಂತಾತ್ ಕಾಶಃ ಇತಿ ಆಕಾಶ ಅಂತ. ಆಸಮಂತಾತ್ ಕಾಶಃ ಅಂದರೆ ಪ್ರಕಾಶ, ಅಂದರೆ ಚೈತನ್ಯ ಮತ್ತು ಶಕ್ತಿಯಿಂದ ಕೂಡಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಆದಿತ್ಯ ಅಂತ ಕರೀತಾರೆ. ಇನ್ನೊಂದು ಅರ್ಥ ಆದಿತ್ಯ ಅಂದರೆ ಆದಿಯಲ್ಲಿದ್ದ ಪರಮೇಶ್ವರ. ಆದಿಯಲ್ಲಿರ್ತಕ್ಕಂಥ ಅಂದರೆ ಮೂಲ ಪ್ರಕೃತಿಯಲ್ಲಿ ಅವ್ಯಕ್ತವಾಗಿರ್ತಕ್ಕಂಥ ಪ್ರಕಾಶ ಸ್ವರೂಪವನ್ನು ಆದಿತ್ಯ ಅಂತ ಕರೀತಾರೆ. ಲಲಿತಾ ಸಹಸ್ರನಾಮದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ನಾಮಗಳು ಬರುತ್ತೆ. ಮೂಲ ಪ್ರಕೃತಿ ಅವ್ಯಕ್ತ, ವ್ಯಕ್ತ, ವ್ಯಕ್ತ ಸ್ವರೂಪಿಣಿ ಅಂತ ಬರುತ್ತೆ. ಈ ಥರ ಇನ್ನು ಮುಂದೆ ಆದಿತ್ಯ ಅಂತಕ್ಕಂಥದ್ದು ಅಂದರೆ ಆದಿತ್ಯಾಮಹಂ ವಿಷ್ಣು ಅಂತ. ಆ ವಿಷ್ಣುವಿಗೂ ಆದಿತ್ಯ ಅಂತ ಕರೀತಾರೆ. ದ್ವಾದಶಾದಿತ್ಯರಲ್ಲಿ ವಿಷ್ಣುನೂ ಒಬ್ಬ ಅಂತ 12 ಜನ ಆದಿತ್ಯರ ಬಗ್ಗೆ ಹೇಳ್ತಾರೆ. ಹಾಗಾಗಿ ಅಂದರೆ ಆ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ ಎಲ್ಲ ಸ್ವರೂಪವೂ ಇಲ್ಲಿ ಪರಬ್ರಹ್ಮ ಸ್ವರೂಪವೇ ಆದಿತ್ಯ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಆದಿತ್ಯ ಸವಿತೃ ಸೂರ್ಯ ಅಂತ. ಇಲ್ಲಿ ಸವಿತುಹು ಆದಿತ್ಯ ಆದಮೇಲೆ ಸವಿತುಹು ಬಂದಿರತಕ್ಕಂಥದ್ದು. ಸವಿತಾ ಅಂತಂದರೆ ಉಷಃಕಾಲದ ದೇವತೆ ಸವಿತಾ ಅಂತ ಕರಿತೀವಿ. ಉಷದಾಹೆ ಅಂತಕ್ಕಂಥ ಧಾತುವಿನಿಂದ ಬಂದಿದೆ. ಇನ್ನೊಂದು ಉಷಃಕಾಲದ ದೇವತೆಗೆ ಸುಮಂಗಲಿ ಅಂತಲೂ ಕರಿತೀವಿ. ಉಷಾದೇವಿ ಅವಳು ಸುಮಂಗಲಿ. ಇಲ್ಲಿ ಆ ದಹಿಸ್ತಕ್ಕಂಥ ಲಕ್ಷಣವನ್ನು ಹೊಂದಿರೋದ್ರಿಂದ ಸಾವಿತ್ರಿ, ಸವಿತಾ ಅಂತ ಕರೀತಕ್ಕಂಥದ್ದು. ಆ ದಹಿಸ್ತಕ್ಕಂಥ ಲಕ್ಷಣ ಅಂದರೆ ಏನನ್ನು ದಹಿಸ್ತಕ್ಕಂಥದ್ದು ಅಂದರೆ ನಮ್ಮಲ್ಲಿ ರೋಗವನ್ನು ದಹಿಸ್ತಕ್ಕಂಥದ್ದು. ಅಂತರ್ಗತವಾಗಿ ತಗೊಂಡ್ರೆ ಆ ರೋಗವನ್ನು ದಹಿಸ್ತಕ್ಕಂಥದ್ದು ಶಕ್ತಿ ಇರೋದರಿಂದ ಆ ಸವಿತಾ ಅಂತ ಕರಿತೀವಿ. ಆ ಪ್ರಾಣಶಕ್ತಿ ಸಂಚಲನ ಮನುಷ್ಯರಲ್ಲಿ ಸಾಧನೆಗೆ ಒಂದು ಪೂರಕವಾಗುತ್ತೆ.
ಅದಕ್ಕೆ ಕಾಲದಲ್ಲಿ ತಗೊಂಡ್ರೆ ಸಂಧ್ಯಾಕಾಲ. ಸಂಧ್ಯಾಕಾಲನ ಯಾವುದನ್ನು ಸಂಧ್ಯಾಕಾಲ ಅಂತ ಕರಿತೀವಿ ನಾವು ಅಂತಂದರೆ, ಸೂರ್ಯೋದಯ ಆಗೋದಕ್ಕೆ ಪೂರ್ವವಾಗಿ ಅರುಣೋದಯ ಆಗುತ್ತೆ. ಆ ಕಾಲ ಮತ್ತು ಸೂರ್ಯೋದಯ ಆಗಿ ಸ್ವಲ್ಪ ಕಾಲ, ಒಂದು 20ರಿಂದ 40 ನಿಮಿಷ ಸಮಯವನ್ನು ಸಂಧ್ಯಾಕಾಲ ಅಂತ ಕರಿತೀವಿ. ಈ ಕಾಲದಲ್ಲಿ ನಿರಾಯಾಸವಾಗಿ ನಾವು ಸಾಧನೆಯನ್ನು ಮಾಡಬಹುದು. ಬಾಕಿ ಸಮಯದಲ್ಲಿ ಮಾಡ್ತಕ್ಕಂಥ ಪ್ರಾಣಾಯಾಮದಿಂದ ಉಂಟಾಗ್ತಕ್ಕಂಥ ಶಕ್ತಿಗೆ 100 ಪಟ್ಟು ಹೆಚ್ಚು ಶಕ್ತಿ ಮತ್ತು ಸಿದ್ಧಿ ಈ ಸಂಧ್ಯಾಕಾಲದಲ್ಲಿ, ಉಷಃಕಾಲದಲ್ಲಿ ಮಾಡಿದ್ರೆ ಆಗತ್ತೆ. ಅದಕ್ಕೆ ಅಧಿದೇವತೆ ಸವಿತಾ ಅಂತ ಕರಿತೀವಿ. ಆ ದೇವತೆಗೆ ಸವಿತಾ ಅಂತ ಕರಿತೀವಿ. ಇನ್ನೊಂದು ಅರ್ಥ ಸವ ಅಂತಂದರೆ ಹುಟ್ಟುವುದು ಅಂತ. ಆ ಸವ ಅನ್ನುವಂತಹ ಹುಟ್ಟುವಿಗೆ ಆ ಧಾತು ಪ್ರ ಸೇರ್ಕೊಂಡು ಪ್ರಸವ ಆಯಿತು. ಈ ರೀತಿ ಹುಟ್ಟಿಸುತ್ತೆ. ಏನನ್ನು ಹುಟ್ಟಿಸುತ್ತೆ? ಒಂದು ಸಮಸ್ತ ಜಗತ್ತನ್ನು, ಸೃಷ್ಟಿಯನ್ನು ಹುಟ್ಟಿಸ್ತಕ್ಕಂಥದ್ದು. ಆದ್ದರಿಂದ ಅದು ಸವಿತಾ. ಇನ್ನೊಂದು ದಿನವನ್ನು ಹುಟ್ಟುತ್ತೆ, ದಿನ ಪ್ರಾರಂಭವಾಗುತ್ತೆ. ಹಾಗಾಗಿ ಆ ಸೂರ್ಯೋದಯ ಆಗಬೇಕಾದ್ರೆ ಆ ದಿನ ಪ್ರಾರಂಭವಾಗಿ ಆ ದಿನದ ಹುಟ್ಟಿಗೆ ಕಾರಣವಾಗಿರೋದ್ರಿಂದ ಸವಿತುಹು ಅಂತ ಕರಿತೀವಿ. ಸೃಷ್ಟಿಯಲ್ಲಿ ಆ ಸೃಷ್ಟಿಗರ್ಭ, ಆ ಸ್ವರ್ಣಗರ್ಭ, ವಿಶ್ವಗರ್ಭ, ಸ್ವರ್ಣಗರ್ಭ ಅಂತ ನಾಮ ಬರುತ್ತೆ. ಆ ಸೃಷ್ಟಿ ಪ್ರಸವ ಆಗೋಕ್ಕೆ ಮುಂಚೆ ಗರ್ಭರೂಪದಲ್ಲಿ ಅದನ್ನು ಧರಿಸಿರ್ತಕ್ಕಂಥ ಪರಾಶಕ್ತಿಗೆ ವಿಶ್ವಗರ್ಭ, ಸ್ವರ್ಣಗರ್ಭ ನಾಮಗಳು ಬರುತ್ತೆ. ಅಲ್ಲಿ ಆ ಪರಾಶಕ್ತಿ ಸ್ವರೂಪಿಣಿನೇ ಸವಿತಾ, ಸವಿತೃ. ಅದನ್ನೇ ಗಾಯತ್ರಿ ಮಂತ್ರದಲ್ಲಿ ತತ್ ಸವಿತೃವರೇಣ್ಯಂ ಅಂಥೇಳಿ ಸಾವಿತ್ರಿ ಉಪಾಸನೆ, ಅದನ್ನು ಸವಿತೃವರೇಣ್ಯಂ ಅಂತ, ಆ ಒಂದು ಮೂಲ ಪ್ರಕೃತಿ ಸ್ವರೂಪಿಣಿಯಾಗಿರ್ತಕ್ಕಂಥ ಪರಾಶಕ್ತಿ, ಅದನ್ನು ಸವಿತೃ ಅಂತ ಕರೀತಾರೆ. ಅದನ್ನು ಸವಿತಾ. ಆದಿತ್ಯ ಸವಿತಃ, ಆದಿತ್ಯ ಸವಿತಃ. ಮುಂದಿನ ನಾಮ ಸೂರ್ಯ. ಸೂರ್ಯ ಬಹಳ ಅದ್ಭುತವಾಗಿರ್ತಕ್ಕಂಥ ನಾಮ. ಸೂರ್ಯಾಯ ಆದಿತ್ಯಾಯ ಅಕ್ಷಿತೇಜಸೇ ನಮಃ ಅಂತ ಒಂದು ಮಂತ್ರ ಇದೆ. ಸೂರ್ಯಾಯ ಆದಿತ್ಯಾಯ, ಆದಿತ್ಯನಿಗೂ ಒಂದು ಮಂತ್ರ ಇದೆ. ಅದನ್ನು ಉಪಾಸನೆ ಮಾಡ್ಬೋದು. ನಮಃ ಸೂರ್ಯಾಯ ಖಗೋಲ್ಕಾದಿತ್ಯಾಯ ನಮಃ ಅಂತಕ್ಕಂಥ ಒಂದು ಮಂತ್ರ ಇದೆ. ಇಲ್ಲಿ ನಮಃ ಸೂರ್ಯಾಯ ಖಗೋಲ್ಕಾದಿತ್ಯಾಯ ನಮಃ. ಖಗೋಲ್ಖ ಅಂತಂದರೆ ಈ ಖೇ ಖಕಾರ 2 ಸರಿ ಬಂದಿದೆ. ಖಕಾರ ಕಮ್ ಅಂತಕ್ಕಂಥ ಖೇ ರಾಜಯತೆ ಇತಿ ಖಗೋಲ್ಕ. ಆ ಖೇ ಅಂತಕ್ಕಂಥ 2 ಖೇ ಅಂದರೆ ಆಕಾಶ ಅಂತ, ಖಮ್ ಅಂದರೆ ಆಕಾಶ. ಆ ಖೇ ಅಂತಕ್ಕಂಥ ಆಕಾಶದಲ್ಲಿ ರಾಜರಾಜಿಸ್ತಾ ಇರ್ತಕ್ಕಂಥವನು ಅಂತ. 2 ಸರಿ ಯಾಕೆ ಖಗೋಲ್ ಖ, 2 ಸರಿ ಯಾಕೆ ಕೆ ಬಂದಿದೆ ಅಂತಂದರೆ, ಕಾರ ಯಾಕೆ ಬಂದಿದೆ ಅಂದರೆ, ಆ ಕಮ್ ಅಂತಕ್ಕಂಥ ಆಕಾಶ 2 ಸರಿ ಯಾಕೆ ಹೇಳಿದ್ದಾರೆ ಅಂದರೆ, ಒಂದು ಸೃಷ್ಟಿಯಲ್ಲಿರ್ತಕ್ಕಂಥ ಆದಿತ್ಯಾಂತರ್ಗತವಾಗಿರ್ತಕ್ಕಂಥ ಸಮಸ್ತ ಬ್ರಹ್ಮಾಂಡ, ಆ ಬ್ರಹ್ಮಾಂಡವನ್ನು ತನ್ನ ಒಡಲೆಂಬ ಗರ್ಭದಲ್ಲಿ ಅಡಕ ಮಾಡಿಕೊಂಡಿರ್ತಕ್ಕಂಥ ಆಕಾಶ. ಆ ಆಕಾಶದಲ್ಲಿ ಆತ್ಮಸ್ವರೂಪಿಯಾಗಿರ್ತಕ್ಕಂಥ ಸವಿತೃ ಅಥವಾ ಸೂರ್ಯ ಅಥವಾ ಆದಿತ್ಯ, ಅವನು ಖಮ್ ಒಂದು. ಇನ್ನೊಂದು ನಮ್ಮ ಶರೀರದಲ್ಲಿ ಶರೀರಾಂತರ್ಗತವಾಗಿ ಸಯೇಶೋಂತರ ಹೃದಯ ಆಕಾಶದಲ್ಲಿ ಪದ್ಮಕೋಶ ಪ್ರತೀಕಾಶಕಂ ಹೃದಯಂಚಾಪ್ಯದೋಮುಖಂ, ಇಲ್ಲಿ ವಿರಾಜವಾಗಿರ್ತಕ್ಕಂಥ ಆತ್ಮಸ್ವರೂಪಿಯಾಗಿರ್ತಕ್ಕಂಥ ಚೈತನ್ಯ ಸ್ವರೂಪಿಯಾಗಿರ್ತಕ್ಕಂಥ ಸೂರ್ಯ, ಆತ್ಮಸ್ವರೂಪಿಯಾದ ಸೂರ್ಯ ಏನಿದ್ದಾನೆ ಇವನು ಹೃದಯ ಆಕಾಶ. ಸಯ ಯಶವಂತರ ಹೃದಯ ಆಕಾಶ ತಸ್ನಯಂ ಪುರುಷೋ ಮನೋಮಯ. ಈ ಥರ ಹೃದಯಾಂತರ್ಗತವಾಗಿರ್ತಕ್ಕಂಥ ಧಾರಾಕಾಶದಲ್ಲಿ ಇರ್ತಕ್ಕಂಥ ಆದಿತ್ಯ, ಅವನು ಇಬ್ಬರನ್ನು ಹೇಳಿರ್ತಕ್ಕಂಥದ್ದು ಇಲ್ಲಿ ಖಗೋಲ್ಕಾದಿತ್ಯಾಯ ನಮಃ ಅಂತ ಮಂತ್ರ. ಇದನ್ನು ಅನುಸಂಧಾನ ಮಾಡ್ಬೋದು, ಬಹಳ ಅದ್ಭುತವಾಗಿರೋದು. ಇನ್ನೊಂದು ಸೂರ್ಯಾಯ ಆದಿತ್ಯಾಯ ಅಕ್ಷಿತೇಜಸೇ ನಮಃ ಅಂತ. ಸೂರ್ಯಾಯ ಆದಿತ್ಯಾಯ ಅಕ್ಷಿತೇಜಸೇ ನಮಃ ಅಂದರೆ ಈ ಕಣ್ಣುಗಳು ಪ್ರಪಂಚವನ್ನು ನೋಡಲಿಕ್ಕೆ ಇರ್ತಕ್ಕಂಥದ್ದು. ಆ ಪ್ರಪಂಚವನ್ನು ನಾವು ನೋಡಬೇಕು ಅಂತಂದರೆ ಕಣ್ಣುಗಳು ಬೇಕು. ಆ ಕಣ್ಣುಗಳು ಕೆಲಸ ಮಾಡಬೇಕು ಅಂದರೆ ಪ್ರಧಾನವಾಗಿ ಬೆಳಕು ಬೇಕು. ಇಲ್ಲ ರಾತ್ರಿ ಹೊತ್ತು ಜ್ಯೋತಿ ಸ್ವರೂಪವಾದ ದೀಪದ ಬೆಳಕಾಗಬೇಕು, ಇಲ್ಲ ಬೆಳಗ್ಗೆ
ಅದರದ ಮೂಲ ಸ್ವರೂಪವಾಗಿರ್ತಕ್ಕಂಥ ಸೂರ್ಯನ ಬೆಳಕು ಬೇಕೋ, ಹಾಗಾಗಿ ಸೂರ್ಯಾಯ ಆದಿತ್ಯಾಯ ಅಕ್ಷಿ ತೇಜಸ್ಸೆ, ಈ ಕಣ್ಣುಗಳಿಗೆ ತೇಜಸ್ಸನ್ನು ಕೊಟ್ಟಿರ್ತಕ್ಕಂಥ ಅವನಿಗೆ ನಮಃ ಅಂತ. ಇದು ಎರಡು ಬಹಳ ವಿಶೇಷವಾಗಿರ್ತಕ್ಕಂಥ ಮಂತ್ರಗಳನ್ನ ಅನುಸಂಧಾನ ಮಾಡ್ಬೋದು. ಈ ಮಂತ್ರಗಳನ್ನು ಜಪ ಮಾಡಿದ್ರೆ ಏನು ಫಲ ಸಿಗುತ್ತೆ, ಆದಿತ್ಯ ಹೃದಯದಲ್ಲಿ ಈ ಶ್ಲೋಕ ಪಠನೆ ಮಾಡಿದರೂ ಅದೇ ಫಲ ಸಿಗುತ್ತೆ. ಆದಿತ್ಯ ಸವಿತು ಸೂರ್ಯ. ಇನ್ನೊಂದು ಸರತಿ ಗಚ್ಚತಿ ವಾ, ಅಂದರೆ ಸರತಿ ಗಚ್ಚತಿ ವಾ ಇತಿ ಸೂರ್ಯ ಅಂತ. ಸಂಧ್ಯೋಪಾಸನೆಯನ್ನು ನಾವು ಮಾಡ್ತೀವಿ. ಮಾಡಬೇಕಾದ್ರೆ ಇಲ್ಲಿ ಸೂರ್ಯೋಪಾಸನೆಯ ಮಹತ್ವದ ಬಗ್ಗೆ ಒಂದು ಪೌರಾಣಿಕ ಕಥೆ ಇದೆ. ಸೂರ್ಯನ ಮಗ ಸಾಂಬ ಅಂತ ಇರ್ತಾನೆ. ಸೂರ್ಯ ಮತ್ತು ಜಾಂಬವಂತನ ಮಗಳು ಜಾಂಬವತಿ, ಇವರ ಪುತ್ರ ಸಾಂಬ. ಸೂರ್ಯನ ಮಕ್ಕಳೆಲ್ಲ ಒಂಥರ ಮಿಸ್ಚಿಫಸ್, ಅವರೆಲ್ಲ ತುಂಬ ಯಾದವರ ಕಲಹ ನೋಡಿರ್ತೀರಿ ನೀವು. ಈ ಸಾಂಬ ಯಾವುದೋ ಕುಚೇಷ್ಟೆ ಮಾಡ್ತಾನೆ, ಯಾವುದೋ ಋಷಿಯಿಂದ ಶಾಪಗ್ರಸ್ತನಾಗ್ತಾನೆ, ಅವನಿಗೆ ಕುಷ್ಠರೋಗ ಬರುತ್ತೆ. ಸೂರ್ಯನನ್ನು ಬಂದು ನಮ್ಮ ಇವನ್ನ ಕೃಷ್ಣನ ಬಂದು ಕೇಳ್ತಾನೆ ತಂದೆನ, ನನಗೆ ಹಿಂಗಾಗಿದೆ, ಅವನು ಮಾಯಾವಿ ಏನಾರು ಮಾಡ್ತಾನೆ ಅಂತೇಳಿ ದುರಹಂಕಾರದಿಂದ ಮೆರೀತಿರ್ತಾರೆ. ಕೇಳ್ತಾನೆ, ಬಂದು ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅದು ನಿನ್ನ ಕರ್ಮ, ನಾನೇನು ಮಾಡೋಕ್ಕಾಗಲ್ಲ, ನೀನೇ ಪರಿಹರಿಸ್ಕೋಬೇಕು, ಅದನ್ನ ನಿನ್ನ ಕರ್ಮ ಸವರಿಸ್ಬೇಕು, ಆಗೋದಿಲ್ಲ, ಹಂಗೆಲ್ಲ ಮ್ಯಾಜಿಕ್ ಮಾಡೋಕ್ಕಾಗಲ್ಲ, ಹೋಗು ಅಂತ. ಆಗ ಸಾಂಬ ಎಲ್ಲ ಕಡೆ ತೀರ್ಥಕ್ಷೇತ್ರ ಸಂದರ್ಶನ ಮಾಡ್ತಾ ಏನೇನೆಲ್ಲ ಮಾಡ್ತಾನೆ ರೋಗ ಕಳ್ಕೋಬೇಕು ಅಂತ. ಕೊನೆಗೆ ಅವನಿಗೆ ಸೂರ್ಯೋಪಾಸನೆ ಮಾಡಬೇಕು ಅಂಥೇಳಿ ಒಂದು ಗುರುಗಳಿಂದ ಒಂದು ಇದು ಪ್ರಾಪ್ತಿಯಾಗುತ್ತೆ. ಅವನು ಸೂರ್ಯೋಪಾಸನೆ ಮಾಡಿ ತನ್ನ ಕುಷ್ಠ ರೋಗವನ್ನು ನಿವಾರಣೆ ಮಾಡ್ಕೊತಾನೆ. ಅದನ್ನು ನಿವಾರಣೆ ಮಾಡ್ಕೊಂಡಾಗ ಅವನು ಆ ಸೂರ್ಯನನ್ನು ಕುರಿತಾಗಿ ಶ್ಲೋಕವನ್ನು ಸಾಂಬ ರಚನೆ ಮಾಡಿದ್ದಾನೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಂಬ ಪಂಚಾಶಿಕ ಅಂತಕ್ಕಂಥ ಒಂದು ಮಂತ್ರ ರಾಶಿ. ಇವತ್ತು ಅದು ಕಾಶ್ಮೀರ ಶೈವ ಪರಂಪರೆಯಲ್ಲಿ ಪ್ರಧಾನವಾಗಿ ಇರ್ತಕ್ಕಂಥ ಒಂದು ಮಂತ್ರ ಭಾಗ. 50 ಶ್ಲೋಕಗಳಲ್ಲಿ ಅವನು ಜ್ಯೋತಿಷಾಂಪತಿಯಾಗಿರ್ತಕ್ಕಂಥ ಈ ಸೂರ್ಯ, ಆದಿತ್ಯ ಮಂಡಲ ಅಂತರ್ಗತವಾಗಿರ್ತಕ್ಕಂಥ ಸೃಷ್ಟಿಗೆ ಕಾರಣ ಆಗಿರ್ತಕ್ಕಂಥ ಸೂರ್ಯ, ಮತ್ತು ನಮ್ಮ ಶರೀರದಲ್ಲಿರ್ತಕ್ಕಂಥ ಚೈತನ್ಯ ಪ್ರದಾಯಕವಾಗಿರ್ತಕ್ಕಂಥ ಆತ್ಮತತ್ವ ಪ್ರಧಾನಕವಾಗಿರ್ತಕ್ಕಂಥ ಆ ಸೂರ್ಯ, ಇಬ್ಬರದ್ದು ಉಪಾಸನೆ ಮಾಡಿ ಅವನು ಬ್ರಹ್ಮಜ್ಞಾನವನ್ನು ಪಡಿತಾನೆ ಅಂತಕ್ಕಂಥದ್ದು ಪೌರಾಣಿಕ ಹಿನ್ನೆಲೆಯಲ್ಲಿ ಬರುತ್ತೆ. ಹಾಗಾಗಿ ಸೂರ್ಯೋಪಾಸನೆ ಅಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ನಮಗೆ ಆರೋಗ್ಯ ಬರಬೇಕು ಅಂದರೆ ನಾವು ಸೂರ್ಯನನ್ನು ಉಪಾಸನೆ ಮಾಡಬೇಕು ಅಂತ. ಹಾಗಾಗಿ ಪ್ರಧಾನವಾಗಿ ಆರೋಗ್ಯವನ್ನು ಕೊಡ್ತಕ್ಕಂಥವನು ಸೂರ್ಯ ಭಗವಂತ. ಆದ್ದರಿಂದ ಸೂಯತೆ ರಮತೆ ಯೋ ತತ್ವಮಿತಿ ಸೂರ್ಯ ಅಂತ ಇನ್ನೊಂದು ನಿರ್ವಚನ ಇದೆ. ಅಂದರೆ ಸೃಷ್ಟಿಕರ್ತನು, ವಿಶ್ವವಿಹಾರಿಯು ಹಾಗೂ ತತ್ವಸ್ವರೂಪನು ಆಗಿ ಇರತಕ್ಕಂಥವನೇ ಸೂರ್ಯ ಅಂತಕ್ಕಂಥದ್ದು ಒಂದು ಅರ್ಥ ಇದೆ. ಸೂರ್ಯ ಒಂದು ಪ್ರೇರಕ ಶಕ್ತಿ. ಈ ಈರಣ ಅಥವಾ ಪ್ರೇರಣ, ಪ್ರಇರಣ ಅದನ್ನೇ ಪ್ರೇರಣ ಅಂತ ಆಗಿರ್ತಕ್ಕಂಥದ್ದು. ಈ ಶಕ್ತಿಯನ್ನೇ ಹೊಂದಿರತಕ್ಕಂಥವನ್ನು ಸೂರ್ಯ ಅಂತ ಕರೀತಾರೆ. ಆದಿತ್ಯ ಸವಿತು ಸೂರ್ಯ ಖಗ. ಖಗ ಖೇ ಗಮನಂ ಕರೋತಿ ಇತಿ ಖಗಃ ಅಂತ ನಿರ್ವಚನ ಹೇಳುತ್ತೆ. ಖೇ ಅಂತಕ್ಕಂಥ ಆಕಾಶದಲ್ಲಿ ಸಂಚರಿಸುವವನು ಇವನು, ಆದ್ದರಿಂದ ಇವನಿಗೆ ಖಗ ಅಂತಕ್ಕಂಥ ಹೆಸರಿದೆ. ಮಿತ್ರ, ರವಿ, ಸೂರ್ಯ, ಭಾನು, ಖಗ, ಪೂಷ, ಹಿರಣ್ಯಗರ್ಭ, ಮರೀಚಿ, ಆದಿತ್ಯ, ಸವಿತೃ, ಅರ್ಕ, ಭಾಸ್ಕರ ಅಂತಕ್ಕಂಥ 12 ನಾಮಗಳು ಸೂರ್ಯನಿಗಿದೆ. ಅದರಲ್ಲಿ ಖಗ ಅಂತಕ್ಕಂಥದ್ದು ಆ 12 ದ್ವಾದಶ ನಾಮಗಳಲ್ಲಿ ಬರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಒಂದು ನಾಮ. ಇಲ್ಲಿ ಖಗ, ಖಗ ಅಂದರೆ ಒಂದು ಆ ಖ ಅಂತಕ್ಕಂಥ ಹೊರಗಡೆ ಆಕಾಶನೂ ಹೌದು, ಮತ್ತು ಈ ಶರೀರದ ಒಳಗಡೆ ಇರತಕ್ಕಂಥ ಧಾರಾಕಾಶ ಅಂದರೆ ಅಂತರಾಕಾಶ ಮತ್ತು ಬಹಿರಾಕಾಶದಲ್ಲಿ ಸಂಚರಿಸ್ತಾ ಇರ್ತಕ್ಕಂಥ ಅವನು. ಆದ್ದರಿಂದ ಇವನು ಖಗ ಅಂತ. ಇನ್ನೊಂದು ಪಕ್ಷಿಗಳಿಗೂ ಖಗ ಅಂತ ಕರೀತಾರೆ. ಯಾಕೆಂದರೆ ಖ ಅಂತಕ್ಕಂಥ ಆಕಾಶದಲ್ಲಿ ಹಾರತಕ್ಕಂಥವು, ಅವಕ್ಕೂ ಪಕ್ಷಿಗಳಿಗೂ ಖಗ ಅಂತ ಕರೀತಾರೆ. ಆದರೆ
ಈ ಕದಲಿಕೆ ಈ ಕದಲಿಕೆಯಿಂದ ಪ್ರಕೃತಿಯಲ್ಲಿ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಪ್ರಕೃತಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ವ್ಯವಸ್ಥೆ ಯಾರ ಒಂದು ಕದಲಿಕೆಯಿಂದ ನಿರ್ಮಾಣ ಆಯಿತೋ ಅವನನ್ನು ಖಗ ಅಂತ ಕರೀತಾರೆ. ಇಲ್ಲಿ ಆಕಾಶದಲ್ಲಿ ಶಬ್ದೋತ್ಪತ್ತಿ ಆಗುತ್ತೆ. ಖ ಘ ಅಂದರೆ ಆಕಾಶದಲ್ಲಿ ಉಂಟಾಗಿರ್ತಕ್ಕಂಥ ನಾದ ಅಥವಾ ಕಂಪನ, ಸ್ಪಂದಶಕ್ತಿ, ಶಬ್ದಶಕ್ತಿ, ಅಲ್ಲಿಂದ ಓಂಕಾರ ಜನನ ಆಗುತ್ತೆ. ಅದು ಮುಂದೆ ಬರುತ್ತೆ, ಅಲ್ಲಿ ನಾವು ವಿಸ್ತಾರವಾಗಿ ಹೇಳೋಣಂತೆ. ಹಾಗಾಗಿ ಖಗ ಅಂತ ಕರೀತಾರೆ. ಖಗ ಪೂಷ. ಪೂಷ ಪೂಷ ಅಂದರೆ ಪುಷ್ಟಾತಿ ಅಂದರೆ ಪೋಷಣ. ಪುಷ್ಟಾತಿ ಇತಿ ಪೂಷ ಅಂತ. ಆ ಪೋಷಣ ಶಕ್ತಿ ಸಮಸ್ತ ಲೋಕವನ್ನು ಪೋಷಿಸ್ತಕ್ಕಂಥ ಪೋಷಣ ಶಕ್ತಿ ಇರುವುದರಿಂದ ಇವನಿಗೆ ಪೂಷ್ಣೆ ಅಂತಲೂ ಕರೀತಾರೆ. ಖಗಾಯ ನಮಃ ಪೂಷ್ಣೆ ನಮಃ ಅಂತ. ಅದೇ ಪೂಷ. ಖಗಃ ಪೂಷ ಗಭಸ್ತಿಮಾನ್. ಪೂಷಾಹ ಅಂದರೆ ಪೋಷಿಸ್ತಕ್ಕಂಥವನು ಅಂತ. ಇನ್ನೊಂದು ಪೂಷ ಅನ್ನೋದಕ್ಕೆ ಅರ್ಥ ಸೂರ್ಯ ಎಲ್ಲಿ ಹುಟ್ಟುತ್ತಾನೆ? ಪೂರ್ವ ದಿಕ್ಕಲ್ಲೂ ಉದಯಿಸ್ತಾನೆ. ಪೂರ್ವ ದಿಗೇಶೇತಿ ಪೂಷಾಹ. ಪೂರ್ವ ದಿಕ್ಕಿನಲ್ಲಿ ಯಾರು ಉದಯಿಸ್ತಾರೋ ಅವರು ಪೂಷ ಅಂತ. ಅಷ್ಟೇ ಸೀಮಿತವಾದ ಅರ್ಥ ಇಲ್ಲ. ನಾವು ಸ್ವಲ್ಪ ಅದರ ಒಳ ಹೋಗಬೇಕು. ನಾವು ಒಳ ಒಂದು ಮೇಲ್ನೋಟಕ್ಕೆ ನಮಗೆ ಪೂರ್ವ ದಿಕ್ಕಲ್ಲಿ ಯಾರು ಉದಯಿಸ್ತಾರೋ ಅವನು ಪೂಷ ಅಂತ ಆಗುತ್ತೆ. ಇನ್ನೊಂದು ಪೂರ್ವದಲ್ಲಿ ಅಂದರೆ ಅನಾದಿ ಕಾಲದಿಂದಲೂ ಇದ್ದಂಥವನು ಯಾರೋ ಅವನು ಪೂಷ ಅಂತ. ಅನಾದಿ ಕಾಲದಿಂದಲೂ ಇರತಕ್ಕಂಥವನು, ಸದಾ ಈ ಸೃಷ್ಟಿಗೆ ಆರಂಭದಿಂದಲೂ ಇರ್ತಕ್ಕಂಥವನು. ಆದ್ದರಿಂದ ಇವನು ಪೂಷ, ಪೂಷ್ಣೆ ಅಂತ ಕರೀತಾರೆ. ಪೂಷ, ಖಗಃ ಪೂಷ. ಗಭಸ್ತಿಮಾನ್, ಗಭಸ್ತನೇಮಿ ಅಂತ ಕರೀತಾರೆ. ಗಭಸ್ತಿಮಾನ್ ಅಂದರೆ ಆ ಕಿರಣಗಳು ಸೂರ್ಯನಿಂದ ಹೊರಹೊಮ್ಮುತ್ತವೆ. ಗಭ, ಗಭ ಅಂದರೆ ಗ ಅಂದರೆ ಗಮನ, ಭ ಅಂದರೆ ಪ್ರಕಾಶ ಶಕ್ತಿ. ಆ ಗಮಿಸ್ತಕ್ಕಂಥ ಪ್ರಕಾಶ ಶಕ್ತಿಯನ್ನು ಹೊರಹೊಮ್ಮತಕ್ಕಂಥ ಕಿರಣಪುಂಜಗಳಿಂದ ಕೂಡಿರುವವನು ಇವನು. ಆದ್ದರಿಂದ ಇವನು ಗಭಸ್ತನೇಮಿ ಅಂತ ಕರೀತಾರೆ. ಗಭಸ್ತಿಮಾನ್ ಅಂತ ಹಿಂದೇನೂ ಬಂದಿದೆ, ಹಾಗಾಗಿ ನಾನು ಇಲ್ಲಿ ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ, ಅಲ್ಲಿ ಹೇಳಿದೆ. ಗಭಸ್ತಿಭಿ ಅಂದರೆ ಗತಿ ಪ್ರಧಾನವಾಗಿ ನಮ್ಮನ್ನು ಭರಿಸುತ್ತಾ ನಮ್ಮಲ್ಲೇ ಇರುತ್ತಾ, ಅಂದರೆ ಅಂತರಕವಾಗಿರ್ತಕ್ಕಂಥ ಅರ್ಥವನ್ನು ನಾವು ಅನುಸಂಧಾನ ಮಾಡೋದು ಅಂತಾದರೆ, ಗತಿ ಪ್ರಧಾನವಾಗಿ ನಮ್ಮನ್ನು ಭರಿಸುತ್ತಾ ನಮ್ಮಲ್ಲೇ ಇರುತ್ತಾ ನಿಯಮನ ಅಂದರೆ ನಮ್ಮಲ್ಲಿ ಒಂದು ನಿಯಮವನ್ನು ಮಾಡಿಸುವಂತಹ, ನಿಯಮಿತವಾಗಿ ನಮ್ಮಲ್ಲಿ ಒಂದು ಗತಿಪ್ರದವಾಗಿ ನಮ್ಮನ್ನು ಭರಿಸುತ್ತಾ ನಮ್ಮಲ್ಲೇ ಇರತಕ್ಕಂಥ ಶಕ್ತಿಗೆ ಗಭಸ್ತನೇಮಿ ಅಂತ ಕರೀತಾರೆ. ಈ ಥರ ಎರಡು ಅರ್ಥವನ್ನು ನಾವು ಇದರಲ್ಲಿ ನೋಡ್ಬೋದು. ಖಗಃ ಪೂಷ ಗಭಸ್ತಿಮಾನ್. ಮುಂದೆ ಸುವರ್ಣ ಸದೃಶಃ. ಸುವರ್ಣ ಅಂದರೆ ಬಂಗಾರ ಕಾಂತಿ, ಅಪರಂಜಿ. ಆ ಬಂಗಾರದ ಕಾಂತಿ ಸದೃಶನಾಗಿರ್ತಕ್ಕಂಥವನು ಅಂತ. ಹಾಗಾಗಿ ಸುವರ್ಣ ಸದೃಶಃ, ಆ ಬಂಗಾರದ ಹೊಳಪಿನ ಕಾಂತಿಗೆ ಸಮನಾಗಿರ್ತಕ್ಕಂಥ ಕಾಂತಿಯನ್ನು ಹೊಂದಿರತಕ್ಕಂಥವನು ಅಂತ. ಅಥವಾ ಆ ಸೂರ್ಯನ ಪ್ರಭೆಯ ಕಾಂತಿಯಷ್ಟು ಪ್ರಕಾಶಮಾನವಾಗಿರ್ತಕ್ಕಂಥದ್ದು ಬಂಗಾರ ಅಂತ ನಮಗೆ ಅಂದರೆ ನಾವು ನಿತ್ಯ ಜೀವನದಲ್ಲಿ ನೋಡ್ತಕ್ಕಂಥದ್ದು ಬಂಗಾರದ ಒಂದು ಕಳೆ. ಹಾಗಾಗಿ ಇಲ್ಲಿ ಸುವರ್ಣ ಸದೃಶಃ, ಆ ಸ್ವರ್ಣಕಾಂತಿಯನ್ನು ಕಾಂತಿಗೆ ಸಮನಾಗಿರ್ತಕ್ಕಂಥವನು. ಸ್ವರ್ಣರೇತ, ಇಲ್ಲಿ ಕೆಲವು ಕಡೆ ವಿಶ್ವರೇತ ಅಂತ ಇದೆ ಪಾಠಾಂತರ, ಕೆಲವು ಕಡೆ ಸ್ವರ್ಣರೇತ ಅಂತ ಇದೆ. ಸ್ವರ್ಣರೇತ ಅಂತಕ್ಕಂಥದ್ದು ಸೂಕ್ತ ಅಂತ ನಮಗನ್ಸುತ್ತೆ. ಆದರೆ ವಿಶ್ವರೇತ ಏನು ವ್ಯತ್ಯಾಸ ಇಲ್ಲ, ಎರಡು ಅರ್ಥಗಳು ಒಳ್ಳೆಯ ಅರ್ಥವನ್ನೇ ಎರಡು ಕೊಡುತ್ತೆ. ಇಲ್ಲಿ ವಿಶ್ವರೇತ ಪ್ರಭಾಕ ದಿವಾಕರ. ಸ್ವರ್ಣ ಅಂದರೆ ಸ್ವರ್ಣರೇತ ಅಂದರೆ ಸುವರ್ಣ ಅಂದರೆ ಬಂಗಾರದ ಕಾಂತಿಯ. ಇಲ್ಲಿ ರೇತಸ್ಸು ಅಂತಂದರೆ ಪ್ರಜನನಕ್ಕೆ ಮೂಲ ಬೀಜ ಪ್ರಧಾನವಾಗಿರೋದನ್ನು ರೇತಸ್ಸು ಅಂತ ಕರೀತಾರೆ. ಈ ಸೃಷ್ಟಿಕ್ರಿಯೆ ನಡಿಬೇಕಾದರೆ ಆ ಸೃಷ್ಟಿಕ್ರಿಯೆಗೆ ಪ್ರಜನನವನ್ನು ಉಂಟು ಮಾಡತಕ್ಕಂಥ ಮೂಲ ಬೀಜ ಶಕ್ತಿಗೆ ರೇತಸ್ ಅಂತ ಕರೀತಾರೆ.
ಈ ಸೂರ್ಯ ಭಗವಂತಂದು ಸ್ವರ್ಣರೇತಸ್ ಅಂತ ಕರೀತಾರೆ. ಅಂದರೆ ಆ ಇಡೀ ಸೃಷ್ಟಿಯನ್ನು, ಇಡೀ ಬ್ರಹ್ಮಾಂಡ ಸೃಷ್ಟಿಯಾಗೋದಕ್ಕೆ ರೇತಸ್ವರೂಪವಾಗಿರ್ತಕ್ಕಂಥವನು. ಆದ್ದರಿಂದ ಇವನು ವಿಶ್ವರೇತ ಅಂತ. ವಿಶ್ವರೇತನೂ ಸರಿನೇ, ಅದು ಸ್ವರ್ಣರೇತನೂ ಸರಿನೇ. ಹಾಗಾಗಿ ಸ್ವರ್ಣರೇತ ದಿವಾಕರ. ಇಲ್ಲಿ ವಿಶ್ವಗರ್ಭ, ಸ್ವರ್ಣಗರ್ಭ ಅಂತಕ್ಕಂಥ ನಾಮ ನಾನಾಗಲೇ ಹೇಳಿದ ಲಲಿತ ಸಹಸ್ರನಾಮದಲ್ಲಿ ಬರುತ್ತೆ. ವಿಶ್ವ ಸೃಷ್ಟಿಗೆ ವಿಶ್ವರೇತಸ್. ಇಲ್ಲಿ ದಿವಾಕರ ಅಂದರೆ ದಿವಿ ಅಂತಂತಂದರೆ ಬೆಳಕು ಅಥವಾ ಹಗಲು ಅಂತ. ಕರಹ ಅಂತಂದರೆ ಸೃಜಿಸ್ತಕ್ಕಂಥವನು, ಉಂಟು ಮಾಡ್ತಕ್ಕಂಥವನು ಅಂತ. ಯಾರು ಬೆಳಕನ್ನು ಸೃಜಿಸ್ತಾರೋ, ಬೆಳಕನ್ನು ಉಂಟು ಮಾಡ್ತಕ್ಕಂಥವ್ರೋ ಅವನು ದಿವಾಕರ. ಇನ್ನೊಂದು ಹಗಲನ್ನು ಯಾರು ಉಂಟು ಮಾಡ್ತಾರೋ ಅವನು ದಿವಾಕರ. ಹಾಗಾಗಿ ಬೆಳಕು ಅಥವಾ ಹಗಲನ್ನು ಸೃಜಿಸ್ತಕ್ಕಂಥವನು ಮತ್ತು ಉಂಟು ಮಾಡ್ತಕ್ಕಂಥವನು ಇವನಾದ್ದರಿಂದ ಇವನನ್ನು ದಿವಾಕರ. ಇನ್ನು ಅಂತರಾರ್ಥವನ್ನು ನೋಡಿದ್ರೆ, ಇದರೊಳಗಿರತಕ್ಕಂಥ ರಹಸ್ಯಾರ್ಥವನ್ನು ನೋಡಿದರೆ, ಆ ಜ್ಞಾನ ಅಂತಕ್ಕಂಥ ದೀವಿಗೆಯನ್ನು ನಮ್ಮೊಳಗಡೆ ಬೆಳಗಿಸ್ತಕ್ಕಂಥವನು, ನಮ್ಮಲ್ಲಿರ್ತಕ್ಕಂಥ ಪ್ರಜ್ಞೆಯನ್ನು, ಧೀಶಕ್ತಿಯನ್ನು ಜಾಗರಣೆ ಮಾಡ್ತಕ್ಕಂಥ ಸವಿತೃ ಸ್ವರೂಪ ಇವನಾದ್ದರಿಂದ ಇವನು ದಿವಾಕರ, ದಿವಿಯನ್ನು ಉಂಟು ಮಾಡ್ತಕ್ಕಂಥವನು. ಸ್ವರ್ಣರೇತ ದಿವಾಕರ. ಇದು 10 ಶ್ಲೋಕ ಆಯಿತು. ಆದಿತ್ಯ ಸವಿತಾ ಸೂರ್ಯ ಖಗಃ ಪೂಷಾ ಗಭಸ್ತಿಮಾನ್ ಸುವರ್ಣ ಸದೃಶೋ ಭಾನು ಸ್ವರ್ಣರೇತ ದಿವಾಕರ. ಇದರೊಳಗಡೆ ಬರ್ತಕ್ಕಂಥ ನಾಮಗಳನ್ನು ಒಂದ್ಸರಿ ನೋಡಿ ನಾವು ಆಮೇಲೆ ಮುಂದಕ್ಕೆ ಪ್ರವೇಶ ಮಾಡೋಣ. ಇದರಲ್ಲಿ ಆದಿತ್ಯಾಯ ನಮಃ, ಓಂ ಸವಿತೃವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಖಗಾಯ ನಮಃ, ಓಂ ಪೂಷಾಯ ನಮಃ, ಓಂ ಗಭಸ್ತಿನೇ ನಮಃ, ಓಂ ಸ್ವರ್ಣ ಸದೃಶಾಯ ನಮಃ, ಓಂ ಭಾನವೇ ನಮಃ, ಓಂ ಸ್ವರ್ಣರೇತಸೇ ನಮಃ, ಓಂ ದಿವಾಕರಾಯ ನಮಃ ಅಂತ ಇಲ್ಲಿಗೆ ಪ್ರಾಯ 39 ನಾಮಗಳು ಇಲ್ಲಿಗಾಗುತ್ತೆ. ಮುಂದಿನ ಒಂದು ಶ್ಲೋಕವನ್ನು ನಾವು ನೋಡೋಣ. 11ನೇ ಶ್ಲೋಕ. ಹರಿದಶ್ವ ಸಹಸ್ರಾರ್ಚಿ ಸಪ್ತಸಪ್ತಿರ್ಮರೀಚಿಮಾನ್ ತಿಮಿರೋರ್ಮತನ ಶಂಭು ತ್ವಷ್ಟಾ ಮಾರ್ತಾಂಡ ಅಂಶುಮಾನ್. ಇಲ್ಲಿ ಹರಿದಶ್ವ ಸಹಸ್ರಾರ್ಚಿ ಸಪ್ತಸಪ್ತಿರ್ಮರೀಚಿಮಾನ್. ಹರಿದಶ್ವ, ಹರಿ ಅಂದರೆ ಹಸಿರು ಅಂತ ಅರ್ಥ. ಅಶ್ವ ಅಂದರೆ ಕುದುರೆ. ಹಸಿರು ಕುದುರೆಯನ್ನು, ಹಸಿರು ಬಣ್ಣದ ಕುದುರೆಯಿಂದ ಕೂಡಿದ ರಥವನ್ನು ಹೊಂದಿರತಕ್ಕಂಥವನು ಅಂತ. ಇಲ್ಲಿ ಚಿತ್ರದಲ್ಲಿ ಬಿಳಿ ಕುದುರೆ ಕಾಣುತ್ತೆ, ಅದಕ್ಕೆ ಕಾರಣ ಇದೆ, ಹೇಳ್ತೀನಿ. ಹರಿದಶ್ವ ಅಂತ ಯಾಕೆ ಹೇಳಿದ್ದಾರೆ ಅಂತ. ಈ ಹರಿತ್ತು, ಹಸುರು ಪ್ರಕೃತಿಯ ಜೀವ ವೈವಿಧ್ಯತೆಯ ಸಂಕೇತ. ಪ್ರಪಂಚದಲ್ಲಿ ಜೀವಿಗಳು ಜೀವಿಸಿರಬೇಕು ಅಂದರೆ, ಜೀವ ಜಡಗಳು, ಇಡೀ ಪ್ರಪಂಚ ನಮಗೆ ಹಸಿರಾಗಿ ಕಂಗೊಳಿಸಬೇಕು. ಹಸಿರಾಗಿ ಕಂಗೊಳಿಸ್ಬಿಡಬೇಕು ಅಂದರೆ ಅದರಲ್ಲೊಂದು ಜೀವ ಚೈತನ್ಯ ಇರಬೇಕು. ಅದಕ್ಕೆ ಕಾರಣವಾಗಿರ್ತಕ್ಕಂಥ ಪತ್ರ ಹರಿತ್ತು ಅಂತ ನಾವು ಇವತ್ತೇನು ಕರಿತೀವಿ, ಕ್ಲೋರೋಫಿಲ್ ಅಂತ ಪಿಗ್ಮೆಂಟು ಎಲ್ಲ ಒಂದು ಸಸ್ಯಗಳಲ್ಲೂ ಬರುತ್ತೆ. ಅದರ ಮೇಲೆ ಸೂರ್ಯರಶ್ಮಿ ಬಿದ್ದಾಗ ಆ ಸೋಲಾರ್ ಎನರ್ಜಿಯಿಂದ ಒಳಗಡೆ ತನ್ನ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಆ ಜೀವಕ್ರಿಯೆ, ಪ್ರಾಣಕ್ರಿಯೆ, ಶಕ್ತಿ, ಪ್ರಾಣಶಕ್ತಿ ಅಲ್ಲಿ ಈ ಸೂರ್ಯನ ಕಿರಣಗಳಿಂದ ಬರುತ್ತೆ. ಆ ಸೂರ್ಯನ ಕಿರಣಗಳು ಸೂರ್ಯನ ರಥವನ್ನು ಓಡಿಸ್ತಾ ಇರ್ತಕ್ಕಂಥವು. ಪ್ರಧಾನವಾಗಿ ಮುಂದೆ ಬರತಕ್ಕಂಥದ್ದು ಹರಿದಶ್ವ. ಆಯಿತಾ? ಅದಕ್ಕೆ ಹರಿದಶ್ವ ಅಂತಾರೆ. ಇದನ್ನು ನಾನು ಮತ್ತೆ ಮುಂದೆ ತಗೋತೀನಿ. ಸಹಸ್ರಾರ್ಥ ಸಪ್ತಸಪ್ತೇರ್ ಮರೀಚಿಮಾಮ್ ಹೇಳಿದ ಮೇಲೆ ಮತ್ತೆ ಹರಿದಶ್ವಕ್ಕೆ ಬರ್ತೀನಿ. ಆವಾಗ ನಮಗೆ ಇದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಸಪ್ತಸಪ್ತಿ ಏನು ಅಂತ ನೋಡಿದ ಮೇಲೆ ಹರಿದಶ್ವಕ್ಕೆ 7 ಕುದುರೆಗಳು ಯಾಕೆ ಅನ್ನೋದನ್ನು ನಾವು ವಿಚಾರ ಮಾಡೋಣ. ಇದರಿಂದ ವೈಜ್ಞಾನಿಕ ಹಿನ್ನೆಲೆಯನ್ನು ನೋಡೋಣ. ಇಲ್ಲಿ ಹರಿದಶ್ವ ಸಹಸ್ರಾರ್ಚಿ, ಹರಿದಶ್ವ ಅಂದರೆ ಈತನ ರಥದ ಕುದುರೆಯ ಬಣ್ಣ ಹಸಿರು. ಹಸಿರು ಒಂದು ಗೆಲುವಿನ ಸಂಕೇತ. ಸಿಗ್ನಲ್ಲಲ್ಲೂ ಅಷ್ಟೇ, ಗ್ರೀನ್ ಸಿಗ್ನಲ್ ಕೊಟ್ಟ ತಕ್ಷಣ ನೀವು ಹೋಗ್ತಾ ಇರ್ಬೋದು ಮುಂದಕ್ಕೆ. ಹಾಗಾಗಿ ಆ ಹಸಿರು ಒಂದು ಚಲನೆಯ ಸಂಕೇತವನ್ನು, ಅಂದರೆ ಒಂದು ಡೈನಮಿಕ್ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ. ಸಹಸ್ರಾರ್ಚಿ ಅಂದರೆ ಆದಿತ್ಯನ ಕಿರಣಗಳು ಸಹಸ್ರ ಮತ್ತು ಅಸಂಖ್ಯ ಅಂತ.
ಸಹಸ್ರ ಕಿರಣಗಳು, ಸಹಸ್ರ ಅನಂತವಾಚಿ. ಹಾಗಾಗಿ ಅಸಂಖ್ಯಾತ ಕಿರಣಗಳಿಂದ ಹೊರಹೊಮ್ಮಿಸ್ತಕ್ಕಂಥವನು ಹರಿದರ್ಶ್ವ ಸಹಸ್ರಾರ್ಚಿ. ಸಪ್ತ ಸಪ್ತಿರ್ ಮರೀಚಿಮಾಂ. ಈತನ ಕುದುರೆಗಳು 7. ಸಪ್ತ ಸಪ್ತಿ ಅಂಥೇಳಿ ಸಪ್ತಸಪ್ತಿ ಅಂತ 2 ಸರಿ ಸಪ್ತ ಬಂದಿದೆ. 7 ಕುದುರೆಗಳು. ಆಯಿತಾ? ಈತನ ಕುದುರೆಗಳು 7. ಅವು ಯಾವ್ಯಾವುದು ಅಂತ ನೋಡೋಣ. ಈಗ ನಮ್ಮಲ್ಲಿ ಏಳು ಸೂರ್ಯನ ಬೆಳಕು ಪ್ರಧಾನವಾಗಿ ನಮಗೆ ಬೆಳ್ಳಗೆ ಕಂಡ್ರು. ಸೂರ್ಯ ಬೆಳ್ಳಗೆ ಕಾಣ್ತಾನೆ, ಕುದುರೆಗಳು ಇಲ್ಲಿ ಬಿಳಿ ಬಣ್ಣ ಇದೆ. ಅದರೊಳಗಡೆ 7 ಬಣ್ಣಗಳು ನಿಕ್ಷೇಪವಾಗಿದೆ. ಸಪ್ತಸಪ್ತಿ. ಯಾವ್ಯಾವುದು 7, ಎಷ್ಟು ಥರ 7ಗಳನ್ನು ನಾವು ಇದರಲ್ಲಿ ಅರ್ಥ ಅಡಗಿದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಪ್ರಧಾನವಾಗಿ ಭೌತಿಕವಾಗಿ ತಗೊಂಡ್ರೆ ಸೂರ್ಯನ ಬೆಳಕು ಬಿಳಿ ಬಣ್ಣದಿಂದ ಕೂಡಿದೆ. ಆ ಬಿಳಿ ಬಣ್ಣದಲ್ಲಿ ವಿಬ್ಗಯಾರ್ ಅಂತ ಕರಿತೀವಿ ನಾವು. ಯಾವುದು? ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಆಯಿತಾ? ಅಂದರೆ ಊದಾ ಬಣ್ಣ, ನೇರಳೆ ಬಣ್ಣ, ಬ್ಲೂ ನೀಲಿ, ಹಸಿರು, ಹಳದಿ, ಕೇಸರಿ, ಕೆಂಪು. ಈ 7 ಪ್ರಧಾನ ಬಣ್ಣಗಳು. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಆಯಿತಾ? ಇಲ್ಲಿ ಬೂದು ಬಣ್ಣ, ನೇರಳೆ ಬಣ್ಣ ಮತ್ತು ಹಸಿರು ಬಣ್ಣ ಒಂದು ಕಡೆ, ಮೂರು ಬಣ್ಣಗಳು. ಹಳದಿ ಮತ್ತು ಹಳದಿ, ಕೇಸರಿ ಮತ್ತು ಕೆಂಪು 3 ಬಣ್ಣ. ಈ ಮೂರು ಬಣ್ಣ ಈ ಕಡೆ ಬಂದರೆ ಮಧ್ಯದಲ್ಲಿ ಬರೋದು ಹಸಿರು. ವಿಬ್ಗಯಾರಲ್ಲಿ ಮಧ್ಯದಲ್ಲಿ ಗ್ರೀನ್ ಬರುತ್ತೆ. ಹರಿದರ್ಶ್ವ ಯಾಕೆ ಹೇಳಿದ್ದಾನೆ ಅಂದರೆ 7 ಸಪ್ತಸಪ್ತಿ, 7 ಬಣ್ಣ, 7 ಬಣ್ಣಗಳು, 7 ಕುದುರೆಗಳು. ಅಂದರೆ ಸೂರ್ಯನ ಕಿರಣವನ್ನು ವಿಭಜನೆ ಮಾಡಿದ್ರೆ 7 ಬಣ್ಣಗಳು ಅದರೊಳಗಡೆ ಅಡಕಾಗಿದೆ ಅಂತ. ಅದರಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಗ್ರೀನ್, ಹಸಿರು ಬಣ್ಣ. ಅದಕ್ಕೆ ಹರಿದರ್ಶ್ವ ಹೇಳಿದ್ದಾರೆ. ಆಯಿತಾ? ಇನ್ನೂ ವೈಜ್ಞಾನಿಕತೆ ಇದೆ ಇದರೊಳಗಡೆ. ಹರಿದರ್ಶ್ವ ಹೇಳಿದ್ದಾರೆ. ಸಪ್ತಸಪ್ತಿಲಿ ಮೊದಲು 7 ಬಣ್ಣ ಆಯಿತು, 7 ಕುದುರೆಗಳು. ಇನ್ನೊಂದು ಸಪ್ತಿ ಯಾವುದು? ಇನ್ನು ಇಡೀ ಬ್ರಹ್ಮಾಂಡ ತಗೊಂಡ್ರೆ 7 ಲೋಕಗಳಿದೆ ಬ್ರಹ್ಮಾಂಡದಲ್ಲಿ. ಭೂಲೋಕ, ವ್ಯಾಹೃತಿ ಅಂತ ಕರೀತಾರೆ. ಅದರಲ್ಲಿ 7 ಪ್ರಧಾನ ಲೋಕಗಳು. 14 ಭುವನ ಲೋಕಗಳಿದೆ, 14 ಲೋಕ ಇದೆ. ಅದರಲ್ಲಿ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ ಅಂತ ಊರ್ಧ್ವಮುಖವಾಗಿರ್ತಕ್ಕಂಥ 7 ಲೋಕಗಳು. ಅಧೋಮುಖಕ್ಕೆ 7 ಲೋಕಗಳಿದೆ. ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಪಾತಾಳ. ಕೆಳಗಡೆಗೆ 7 ಲೋಕ, ಮೇಲ್ಗಡೆಗೆ 7 ಲೋಕ. ಹಾಗಾಗಿ ಸಪ್ತಸಪ್ತಿ. ಆಯಿತಾ? ಇನ್ನೇನು ಸಪ್ತ? ಇದು ಸೃಷ್ಟಿಯಲ್ಲಾಯಿತು. ಇನ್ನು ನಮ್ಮ ಶರೀರಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಶರೀರದಲ್ಲಿ 7 ಚಕ್ರಗಳಿದೆ. ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಗ್ನ, ಸಹಸ್ರಾರ. ಈ ಸಹಸ್ರಾರ ಅಂತರ್ಗತವಾಗಿ ಹೃದಯಾಕಾಶದಲ್ಲಿ ಕೋಟಿ ಸೂರ್ಯ ಪ್ರಕಾಶವಾಗಿರ್ತಕ್ಕಂಥ ಆತ್ಮಜ್ಯೋತಿ ಸ್ವರೂಪನಾಗಿ ಇಲ್ಲಿ ಸೂರ್ಯ ಭಗವಂತ ಇದ್ದಾನೆ. ಅವನಿಗೆ ಈ ಅವನನ್ನು ನಾವು ಅನುಸಂಧಾನ ಮಾಡಬೇಕು ಅಂದರೆ ಅವನು ಸಂಚಾರ ಮಾಡ್ತಕ್ಕಂಥದ್ದು ಮೂಲಾಧಾರದಿಂದ ಸಹಸ್ರಾರದ ಇರತಕ್ಕಂಥ ನಾಡಿಮಂಡಲದಲ್ಲಿ ಇಡ ಮತ್ತು ಪಿಂಗಳ ಅಂತಕ್ಕಂಥ ನಾಡಿಮಂಡಲದಲ್ಲಿ ಪ್ರಾಣಶಕ್ತಿ ಸಂಚಾರ ಆಗುತ್ತೆ. ಪ್ರಧಾನವಾಗಿ 72,000 ನಾಡಿ ಇದೆ. ಅದು ಸಹಸ್ರಾರ್ಚಿ ಹರಿದರ್ಶ್ವ ಹರಿದರ್ಶ್ವ ಸಹಸ್ರಾರ್ಚಿ. ಸಹಸ್ರಾರ್ಚಿ ಅಂದರೆ ಅಸಂಖ್ಯ ಕಿರಣಗಳು. ಶರೀರದಲ್ಲೂ 72,000 ನಾಡಿಗಳಲ್ಲಿ ಆ ಆತ್ಮಶಕ್ತಿ ಪ್ರಾಣಶಕ್ತಿಯಾಗಿ ಪ್ರವಹಿಸ್ತಾ ಇದೆ. ಅದು 7 ಚಕ್ರಗಳಲ್ಲಿ ಪ್ರಧಾನವಾಗಿ ಹರಿಯತ್ತೆ ಅಂತ. ಹೃದಯಾಕಾಶದಲ್ಲಿ ಈ 7 ಚಕ್ರಗಳಿಗೂ ಒಂದೊಂದು ಬಣ್ಣ ಇದೆ. ಅದರಲ್ಲಿ ಈ ಹೃದಯಾಕಾಶ ಅನಾಹತ ಚಕ್ರ ಏನು ಬರುತ್ತೆ, ಇದು ಹಸಿರು ಬರುತ್ತೆ. ಒಂದೊಂದಕ್ಕೂ ಒಂದೊಂದು ಬಣ್ಣ ಇದೆ. ಇದು ಅವನ ಸೂರ್ಯನ ಏಕಚಕ್ರೋ ರಥೋ ಯಸ್ಯ ದಿವ್ಯ ಕನಕ ಭೂಷಿತ. ಸೂರ್ಯನಿಗೆ ಒಂದೇ ಚಕ್ರ, ಸೂರ್ಯನ ರಥಕ್ಕೆ. ಇಲ್ಲಿ ರಥಕ್ಕೆ ಕೊಟ್ಟಿಲ್ಲ, ಸೆಂಟ್ರಲ್ ಒಂದು ಚಕ್ರ ಸೂರ್ಯನಿಗಿರೋದು. ಏಕಚಕ್ರೋ ರಥೋ ಯಸ್ಯ. 7 ಕುದುರೆಗಳು ಒಂದೇ ಚಕ್ರ, ಅದೇ ಕಾಲಚಕ್ರ ಸೂರ್ಯನಿಗಿರ್ತಕ್ಕಂಥದ್ದು. ಈ ಬೇರೆ ರಥಗಳ ಥರ 2 3 ಚಕ್ರ ಇಲ್ಲ, ಒಂದೇ ಚಕ್ರ ಇದೆ ಅಂತ. ಇಲ್ಲಿ ಕೊನೆಗಿರ್ತಕ್ಕಂಥ ಸಹಸ್ರಾಳದ ಚಕ್ರ ಒಂದೇ, ಅದಕ್ಕೆ 7 ಚಕ್ರಗಳು. ಆ 7 ಚಕ್ರಗಳು ಆ ಸೂರ್ಯನ ಕುದುರೆಗಳಿದ್ದಾಗೆ ಅಂತ ಇಲ್ಲಿ. ಇನ್ನೊಂದು
ಒಂದೊಂದು ಚಕ್ರಕ್ಕೂ ಒಂದು ಪ್ರಧಾನವಾಗಿರ್ತಕ್ಕಂಥ ಅರಿಷಡ್ ವರ್ಗಗಳು ಅಂತ ನಾವು ಕರಿತೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಆಯಿತಾ? ಇದು 6 ಚಕ್ರಗಳಿಗೆ ಪ್ರಧಾನವಾಗಿ 6 ಅರಿಷಡ್ ವರ್ಗಗಳು ನಮ್ಮಲ್ಲಿರ್ತಕ್ಕಂಥದ್ದು. ಇದನ್ನು ಮೀರಿ ಇದನ್ನು ದಾಟಿದ್ರೆ ನಮ್ಮಲ್ಲಿರ್ತಕ್ಕಂಥ ಧೀಶಕ್ತಿ ಜಾಗರಣೆ ಆಗುತ್ತೆ ನಮ್ಮಲ್ಲಿ. ಅದಕ್ಕೆ ಗಾಯತ್ರಿ ಮಂತ್ರದಲ್ಲಿ ಧಿಯೋ ಯೋನ ಪ್ರಚೋದಯಾತ್ ಅಂತ ಬಂದಿರತಕ್ಕಂಥದ್ದು. ಅಲ್ಲೂ ತತ್ಸವಿತೃ ವರೆಣ್ಯಂ ಭರ್ಗ ರಿಸರ್ವಾಯರ್ ಆಫ್ ಎನರ್ಜಿ, ಅದು ನಮ್ಮಲ್ಲಿ ಇರ್ತಕ್ಕಂಥ ಧೀಶಕ್ತಿಯನ್ನು ಪ್ರಚೋದನೆ ಮಾಡಲಿ ಅಂತ ಹೇಳ್ತೀವಿ. ಆ ಧೀ ಶಕ್ತಿ ಪ್ರಚೋದನೆ ಆದಾಗ ಸಹಸ್ರಾರ ಕಮಲದಲ್ಲಿ ಕೋಟಿ ಸೂರ್ಯ ಪ್ರಕಾಶವಾಗಿರ್ತಕ್ಕಂಥ ಪರಂಜ್ಯೋತಿ ಆತ್ಮಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಸೂರ್ಯ ಇದ್ದಾನೆ ಅಂತ. ಅರಿಷಡ್ ವರ್ಗಗಳು 6, ಅದಕ್ಕೆ ಪ್ರಧಾನವಾಗಿರ್ತಕ್ಕಂಥ ಜ್ಞಾನ ಅಥವಾ ಪ್ರಜ್ಞೆ 7ನೇದು ಆಗಿರೋದ್ರಿಂದ ಸಪ್ತಸಪ್ತಿ. ಇಲ್ಲಿ 6 + 1 7 ಸಪ್ತಸಪ್ತಿ. ಇನ್ನೆಲ್ಲೆಲ್ಲಿಗೆ ಬೇಕು ವಾರಗಳು ತಗೊಳ್ಳಿ. ಕಾಲಚಕ್ರ ಪ್ರಾರಂಭವಾಗದೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ವಾರಗಳು 6, 7 ವಾರಗಳು 7 ಆಯಿತು. ಸಪ್ತಸಪ್ತಿ. ಹೇಗೆ ಪ್ರಧಾನವಾಗಿ ನವಗ್ರಹಗಳಿದ್ದರೂ ಛಾಯಾಗ್ರಹಗಳಾಗಿರ್ತಕ್ಕಂಥ ರಾಹುಕೇತುಗಳನ್ನು, ಅಂದರೆ ಕಾಲ್ಪನಿಕವಾದ ಛಾಯಾಗ್ರಹಗಳು ಅಂತಕ್ಕಂಥ ರಾಹುಕೇತುಗಳನ್ನು ತೆಗೆದಿಟ್ಟರೆ 9ರಲ್ಲಿ 2 ಹೋದರೆ ಇನ್ನು 7 ಸಪ್ತಗ್ರಹಗಳು ಪ್ರಧಾನವಾಗಿರ್ತಕ್ಕಂಥದ್ದು ಸಪ್ತಸಪ್ತಿ. ಆಯಿತಾ? ಇನ್ನು ವೇದರಾಶಿ ಸೂರ್ಯ ಭಗವಂತ ವೇದಗಳಿಗೆ ಪ್ರಧಾನವಾಗಿರ್ತಕ್ಕಂಥವನು ಬ್ರಹ್ಮದೇವರಿಂದ ನೇರವಾಗಿ ಮೊದಲು ವೇದವನ್ನು ಕಲಿತಿರ್ತಕ್ಕಂಥವನು ಸೂರ್ಯ ಭಗವಂತ. ಆಕಾಶಾಂತರ್ಗತವಾಗಿರ್ತಕ್ಕಂಥ ಆಕಾಶದಲ್ಲಿ ನಾದ ಸ್ಪಂದಶಕ್ತಿ ಓಂಕಾರದಿಂದ ನಾದಶಕ್ತಿ ಹೊಮ್ಮಿ, ಆ ನಾದಶಕ್ತಿ ಅದರೊಳಗಡೆ ಇರ್ತಕ್ಕಂಥ ವ್ಯಾಹೃತಿ ಭೂರ್ಭುವಸ್ವ ಅಂತಕ್ಕಂಥ ವ್ಯಾಹೃತಿ, ಆ ವ್ಯಾಹೃತಿ ಪ್ರಧಾನವಾಗಿರ್ತಕ್ಕಂಥ ಗಾಯತ್ರಿ ಮಂತ್ರ ಸವಿತೃ ಮಂತ್ರವನ್ನು, ಗಾಯತ್ರಿ ಛಂದಸ್ಸಲ್ಲಿರ್ತಕ್ಕಂಥ ಸವಿತೃ ಮಂತ್ರಕ್ಕೆ ಅಧಿದೇವತೆಯಾಗಿರ್ತಕ್ಕಂಥ ಸವಿತೃ ದೇವತೆ ಸೂರ್ಯನಾರಾಯಣ ಆಗಿರೋದ್ರಿಂದ ವ್ಯಾಹೃತಿಗಳು ಸಪ್ತ ವ್ಯಾಹೃತಿಗಳು. ಭೂರ್ ಭುವ ಓಂ ಭೂಹು ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ. ಇವು ಸಪ್ತ ವ್ಯಾಹೃತಿಗಳು 7. ಇನ್ನು ಈ ನಾದಸ್ವರೂಪವಾಗಿ ಓಂಕಾರದಿಂದ ಹೊರಹೊಮ್ಮಿರ್ತಕ್ಕಂಥ ನಾದ, ಆ ಓಂಕಾರದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಸಮಸ್ತ ವೇದ ವಾಂಗ್ಮಯ, ಋಗ್ವೇಜುಸ್ಸಾಮಾದಿ ವೇದಗಳು ಅದು ಮುಂದೆ ಬರುತ್ತೆ. ಋಗ್ವೇಜುಸ್ಸಾಮಪಾರಕ ಅಂತ ಅಲ್ಲಿ ಹೇಳ್ತೀನಿ, ಇಲ್ಲಿ ಹೇಳಿದರೂ ನಾವು ಅಲ್ಲಿಗೆ ಅರ್ಥ ಮಾಡ್ಕೋಬೋದು. ಆ ವೇದಗಳು ಯಾವ ಆಹತ ಅನಾಹತ ಶಬ್ದದಿಂದ ಆಹತವಾಗಿ, ಆಹತದಿಂದ ಓಂಕಾರವಾಗಿ, ಆ ಓಂಕಾರದಿಂದ ಬಂದಿರತಕ್ಕಂಥ ಮಾತೃಕಾವರ್ಣ ಸ್ವರೂಪವಾದ ಅಕ್ಷರಗಳು, ಅಕ್ಷರಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥ ವೇದ ವಾಂಗ್ಮಯ ಏನಿದೆ, ಇದು ಪ್ರಧಾನವಾಗಿರ್ತಕ್ಕಂಥ 7 ಛಂದಸ್ಸುಗಳಿಂದ ಕೂಡಿದೆ. ಆ 7 ಛಂದಸ್ಸುಗಳು ಯಾವ್ಯಾವುದು ಅಂತಂದರೆ ಗಾಯತ್ರಿ, ಜಗತಿ, ಉಷ್ಣಿಕ್, ತೃಷ್ಟುಪ್, ಅನುಷ್ಟುಪ್, ಪಂಕ್ತಿ, ಬೃಹತಿ ಮತ್ತು ಬೃಹತಿ. ಇವಿಷ್ಟು 7 ಛಂದಸ್ಸುಗಳು, ಸಪ್ತ ಛಂದಸ್ಸುಗಳು. ಈ ಅನೇಕ ಛಂದಸ್ಸುಗಳಿದೆ, ಅದರಲ್ಲಿ ಸಪ್ತ ಪ್ರಧಾನ ಛಂದಸ್ಸುಗಳಿಂದ ಹೊರಹೊಮ್ಮಿರ್ತಕ್ಕಂಥ ವೇದವಾಂಗ್ಮಯ ಸಪ್ತಸಪ್ತಿ. ಈ ಥರ ನಾವು ಎಷ್ಟು ವಿಸ್ತಾರ ಮಾಡ್ಕೊಂಡು ಹೋದರೂ 7 ಎಲ್ಲಿಂದ ಎಲ್ಲಿ ತನಕ ಇದೆ ಅದಷ್ಟೂ ಸಪ್ತಸಪ್ತಿರ್ ಮರೀಚಿಮಾನ್. ಮರೀಚಿಮಾನ್ ಅಂತಂದರೆ ಈ ಕಿರಣಗಳನ್ನು, ಈ 7 ಪ್ರಕಾರವಾದ 7 ಒಳಗೊಂಡಿರತಕ್ಕಂಥ ಅಸಂಖ್ಯ ಕಿರಣ ರಾಶಿಯನ್ನು ಸಪ್ತಸಪ್ತಿರ್ ಮರೀಚಿಮಾನ್ ಅಂದರೆ ಈ ಕಿರಣಗಳನ್ನು ಮೈದುಂಬಿಸಿಕೊಂಡಿರತಕ್ಕಂಥವನು ಮರೀಚಿಮಾನ್, ಸಪ್ತಸಪ್ತಿರ್ ಮರೀಚಿಮಾನ್. ಈಗ ಹರಿದರ್ಶ್ವ ಯಾಕಾಯಿತು? ಆ ಬಣ್ಣಗಳು, ಅದರ ಮಧ್ಯದಲ್ಲಿ ಬಂದಿರತಕ್ಕಂಥ ಹರಿತ್ ಬಣ್ಣ, ಆ ಹರಿತ್ ಹಸಿರಿನ ಒಂದು ಮಹತ್ವ, ಮಧ್ಯದಲ್ಲಿರ್ತಕ್ಕಂಥ ಬಣ್ಣ, ಮತ್ತು ಈ ವಸುಂಧರೆಯಲ್ಲಿರ್ತಕ್ಕಂಥ ಹಸಿರು. ಕುದುರೆಗೆ ಯಾಕೆ ಅದನ್ನು ಹೋಲಿಸಿದ್ದಾರೆ ಅಂತಂದರೆ, ಆ ಅಶ್ವ ಅಂತಕ್ಕಂಥದ್ದು ದೇವತಾ ಸ್ವರೂಪವನ್ನು ವರ್ಣನೆ ಮಾಡುತ್ತೆ. ಅಶ್ವ ಸಂಕೇತ ಹೇಗೆ ಅಂತಂದರೆ, ಕುದುರೆಯಲ್ಲಿ ನಾವು ಉತ್ಸಾಹತ್ವ, ಒಂದು ಶಾಶ್ವತತ್ವ ಹಾಗೂ ಮತ್ತು ಚುರುಕುತನ ಇದನ್ನು ನೋಡ್ತೀವಿ. ಈ
ಉತ್ಸಾಹ, ಶಾಶ್ವತ ಮತ್ತು ಚುರುಕುತನ ಅಂತಕ್ಕಂಥ ಭಗವತ್ ತತ್ವವನ್ನು, ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು ಅಶ್ವ. ಆದ್ದರಿಂದ ಈ 3 ಲಕ್ಷಣಗಳು ಭಗವಂತನಲ್ಲಿ, ದೇವರಲ್ಲಿ ನಾವು ಕಾಣುವುದರಿಂದ ಆ ಒಂದು ಅಶ್ವ ಅಂತಕ್ಕಂಥ ಹೆಸರನ್ನು ಉಪಯೋಗಿಸಿದ್ದಾರೆ. ಅಶ್ವ ಅಂದರೆ ಸಿಂಬಾಲಿಕ್ ಆಗಿ, ಸಾಂಕೇತಿಕವಾಗಿ ಸೂರ್ಯನ ರಥಕ್ಕೆ ಇರ್ತಕ್ಕಂಥ, ಕಾಲಚಕ್ರ ರಥವನ್ನು ಹೊಂದಿರತಕ್ಕಂಥ ಸೂರ್ಯ ಭಗವಂತನಿಗೆ ಇರ್ತಕ್ಕಂಥ ಕಿರಣಗಳ ಸಂಕೇತಗಳು ಮಾತ್ರ. ಈ ಥರ ಸಾಂಕೇತಾತ್ಮಕವಾದ ಸಪ್ತಗಳನ್ನು ಒಳಗೊಂಡಿರ್ತಕ್ಕಂಥ ಸಹಸ್ರ ಮರೀಚಿಮಾಂ ಕಿರಣಗಳನ್ನು ಹೊಂದಿರತಕ್ಕಂಥನು ಅಂತ. ಇಲ್ಲಿ ಅಗಸ್ತ್ಯ ಭಗವಾನರು ಬರೀ ನಾಮ ನಿಕ್ಷೇಪ ಮಾಡಿದ್ದಾರೆ, ಬರೀ ಸೂರ್ಯನನ್ನು ಬರೀ ಒಂದು ನಾಮದಿಂದ ಹೇಳಿದ್ದಾರೆ ಅಂತ ನಾವು ಭಾವಿಸಿದರೆ ನಮ್ಮಷ್ಟು ಅಲ್ಪರು ಯಾರೂ ಇಲ್ಲ. ನಾಮಗಳನ್ನು ಹೇಳುವುದರ ಜೊತೆಗೆ ವಿಜ್ಞಾನವನ್ನು ಹೇಳಿದ್ದಾರೆ. ಆ ದೇವತಾಕವಾಗಿರ್ತಕ್ಕಂಥ ಸ್ವರೂಪ, ಸೃಷ್ಟಿ ರಹಸ್ಯ ಇತ್ಯಾದಿ ಅನೇಕ ವಿಚಾರಗಳನ್ನು ಆದಿತ್ಯ ಹೃದಯ ತನ್ನಲ್ಲಿ ಅಡಕ ಮಾಡಿಕೊಂಡಿದೆ. ಹಾಗಾಗಿ ಮರೀಚಿಮಾನ್ ತಿಮಿರೋನ್ಮತನಃ. ಮುಂದಿನ ನಾಮ ತಿಮಿರೋನ್ಮತನಃ ಅಂತಂದರೆ, ತಿಮಿರ ಅಂದರೆ ಕತ್ತಲೆ, ಮತನ ಅಂತಂದರೆ ಆ ಕತ್ತಲೆಯನ್ನು ಹೊಡೆದೋಡಿಸ್ತಕ್ಕಂಥವನು ಅಂತ, ಕಡೆದು ಆಚೆಗೆ ಕತ್ತಲೆಯನ್ನು ಇಲ್ದಂಗೆ ಮಾಡ್ತಕ್ಕಂಥವನು ಅಂತ. ತಿಮಿರೋನ್ಮತನ ಅಂದರೆ ಕತ್ತಲೆಯನ್ನು ಹೊಡೆದಟ್ಟತಕ್ಕಂಥವನು. ಅಂದರೆ ಭೌತಿಕವಾಗಿ ಬರೀ ಬೆಳಕನ್ನು ಕೊಟ್ಟು ಕತ್ತಲೆ ಹೋಗಿಸೋನೆ ಅಂದರೆ, ಇದರ ಅಂತರಾರ್ಥವನ್ನು ನಾವು ನೋಡಿದ್ರೆ ತಿಮಿರ ಅಂತಂದರೆ ತಮಸ್ ಅಂತ, ತಮಸ್ ಅಂದರೆ ಕತ್ಲೆ ಅಂತ, ತಮಸ್ಸು ಅಂದರೆ ಅಜ್ಞಾನ ಅಂತ. ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸಿ ತಿಮಿರೋನ್ಮತನಃ ಅಂದರೆ ಮೂಲೋತ್ಪಾಟನ ಮಾಡಿ ಜ್ಞಾನಜ್ಯೋತಿಯನ್ನು ಒಳಗಡೆ ಬೆಳತಕ್ಕಂಥವನು, ನಮ್ಮಲ್ಲಿ ಜ್ಞಾನದ ಪ್ರಭೆಯನ್ನು ಹೊರಹೊಮ್ಮಿಸೋನು ಇವನಾದ್ದರಿಂದ ತಿಮಿರೋನ್ಮತನಃ. ತಿಮಿರೋನ್ಮಥನ. ಶಂಭು ಈ ಒಂದು ಅಜ್ಞಾನದಿಂದ ಆವೃತವಾಗಿರ್ತಕ್ಕಂಥ ಮನಸ್ಸನ್ನು ಕಡೆದು ಮಂಥನ ಮಾಡಿ ಜ್ಞಾನೋದಯಕ್ಕೆ ಕಾರಣವಾಗಿ ಸ್ವಯಂಭುವಾಗಿರ್ತಕ್ಕಂಥ ಶಂಭು. ಮುಂದಿನ ನಾಮ ಸ್ವಯಂಭುವಾಗಿರ್ತಕ್ಕಂಥ ಶಂಭು ಇವನಾಗಿರೋದ್ರಿಂದ. ಶಂ ಅಂದರೆ ಒಳ್ಳೆಯದು ಅಂತ, ಸುಖಕ್ಕೂ ಶಂ ಅಂತ ಕರೀತಾರೆ. ಸದಾ ಒಳ್ಳೆಯದನ್ನು ಉಂಟು ಮಾಡ್ತಕ್ಕಂಥ, ಮಂಗಳಕರವನ್ನು ಉಂಟು ಮಾಡ್ತಕ್ಕಂಥ, ಸದಾ ಸುಖವನ್ನು ಉಂಟು ಮಾಡ್ತಕ್ಕಂಥ ಅವರನ್ನು ಶಂಭು ಅಂತ ಕರೀತಾರೆ. ಹಾಗಾಗಿ ಇವನು ಶಂಭು, ಸುಖವನ್ನು ದಯಪಾಲಿಸ್ತಕ್ಕಂಥವನು. ತ್ವಷ್ಟ. ತ್ವಷ್ಟ ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮವನು, ತ್ವರಿತ ಗಾಮಿಯು. ಅಂದರೆ ಬಹಳ ಬೆಳಕು ಒಂದು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಸ್ಪೀಡಲ್ಲಿ ಬೆಳಕು ಪ್ರವಹಿಸುತ್ತೆ. ಹಾಗಾಗಿ ತ್ವರಿತವಾಗಿ ಹೋಗ್ತಕ್ಕಂಥವನು, ಅದರಿಂದ ಇವನು ತ್ವಷ್ಟ. ಇನ್ನೊಂದು ನಮ್ಮಲ್ಲಿರ್ತಕ್ಕಂಥ ದುಃಖವನ್ನು ಕಳೆಯುವವನು, ಆದ್ದರಿಂದಲೂ ಇವನು ತ್ವಷ್ಟ. ಆ ದುಃಖವನ್ನು ಕಳೆದು ನಮ್ಮಲ್ಲಿ ಲವಲವಿಕೆಯನ್ನು ಉಂಟು ಮಾಡುವವನು, ಆದ್ದರಿಂದಲೂ ಇವನ್ನ ತ್ವಷ್ಟ ಅಂತ ಕರೀತಾರೆ. ತ್ವಷ್ಟ ಅಂದರೆ ದುಃಖವನ್ನು ಕಳೆದು ನಮ್ಮಲ್ಲಿ ಲವಲವಿಕೆಯನ್ನು ಉಂಟು ಮಾಡ್ತಕ್ಕಂಥವನು. ಮತ್ತು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ತ್ವರಿತವಾಗಿ ಗಮಿಸ್ತಕ್ಕಂಥವನು. ಆ ಬೆಳಕಿಗೆ ಆ ಶಕ್ತಿ ಇರೋದರಿಂದ ಇವನ್ನ ತ್ವಷ್ಟ ಅಂತ ಕರೀತಾರೆ. ತ್ವಷ್ಟ. ಮಾರ್ತಾಂಡ ಅಂಶುಮಾನ್. ಮಾರ್ತಾಂಡ. ಮಾರ್ತಾಂಡ ಅಂದರೆ ಈ ಮಹಾತಾಂಡವ ನೃತ್ಯ ನಡೆಯುತ್ತೆ, ಮಹಾಪ್ರಳಯ ಆಗುತ್ತೆ. ಆವಾಗ ಪರಮೇಶ್ವರ ಮಹಾತಾಂಡವ ನೃತ್ಯವನ್ನು ಮಾಡ್ತಾನೆ. ಆ ಮಹಾತಾಂಡವ ನೃತ್ಯವನ್ನು ಮಾಡಿ ಸಮಸ್ತ ಸೃಷ್ಟಿಯನ್ನು ಲಯ ಮಾಡ್ತಾನೆ. ಆ ನಾಶ ಹೊಂದಿರತಕ್ಕಂಥ ಬ್ರಹ್ಮಾಂಡದಿಂದ ಮತ್ತೆ ಬಂದು ತಿರೋಧಾನ ಅನುಗ್ರಹ ಆಗುತ್ತೆ, ಮತ್ತೆ ಸೃಷ್ಟಿ ಕ್ರಿಯೆ ಪ್ರಾರಂಭವಾಗುತ್ತೆ. ಆ ಶಕ್ತಿಯನ್ನು ಹೊಂದಿರತಕ್ಕಂಥವನು, ಆದ್ದರಿಂದ ಇವನು ಮಾರ್ತಾಂಡ ಅಂತ. ಲಲಿತಾಸಹಸ್ರನಾಮದಲ್ಲಿ ಮಾರ್ತಾಂಡ ಭೈರವ ಆರಾಧ್ಯ ಅಂತ ಒಂದು ನಾಮ ಬರುತ್ತೆ. ಇಲ್ಲಿ ಮಾರ್ತಾಂಡ ಅಂದರೆ ಸೂರ್ಯನಿಗೆ ಆ ಬೆಳಗುವ ಶಕ್ತಿ ಯಾವುದರಿಂದ ಬಂದಿದೆಯೋ ಅದು ಮಾರ್ತಾಂಡ ಅಂತ. ಅದಕ್ಕೆ ಮಾರ್ತಾಂಡ ಅಂತ ಕರೀತಾರೆ. ಆ ಸೂರ್ಯನಿಗೆ ಪ್ರಕಾಶಿಸ್ತಕ್ಕಂಥ ಆ ಕಾಂತಿಯನ್ನು ಉಂಟು ಮಾಡ್ತಕ್ಕಂಥ ಶಕ್ತಿ ಬಂದಿರೋದು ಯಾವುದರಿಂದಲೋ ಅದು ಮಾರ್ತಾಂಡ. ಹಾಗಾಗಿ ಆ ನಾಶ ಹೊಂದಿದ್ದ ಬ್ರಹ್ಮಾಂಡದಿಂದ ಮತ್ತೆ ಎದ್ದು ಬಂದು ಮತ್ತೆ ಅದನ್ನು ಸೃಷ್ಟಿಸಿದವನು,
ಮತ್ತೆ ಮುಂದಿನ ಸೃಷ್ಟಿಗೂ ಇವನು ಬಂದು ಮುಂಚೆ ನಿಂತ್ಕೊಳ್ತಕ್ಕಂಥವನು. ಆದ್ದರಿಂದ ಇವನು ಮಾರ್ತಾಂಡ ಅಂಶುಮಾನ್. ಅಂಶುಮಾನ್ ಅಂದರೆ ವಿಸ್ತಾರವಾಗಿ ಹರಡಿದ ಕಿರಣಗಳನ್ನು ಹೊಂದಿರತಕ್ಕಂಥವನು. ಆದ್ದರಿಂದ ಇವನು ಅಂಶುಮಾನ್ ಅಂತ ಕರೀತಾರೆ. ಅಲ್ಲಿಗೆ ಈ ಒಂದು 11ನೇ ಶ್ಲೋಕದಲ್ಲಿ ಹರಿದಶ್ವ ಸಹಸ್ರಾರ್ಚಿ ಸಪ್ತಸಪ್ತಿರ್ಮರೀಚಿಮಾನ್ ತಿಮಿರೋರ್ಮತನಃ ಶಂಭು ತ್ವಷ್ಟ ಮಾರ್ತಾಂಡ ಅಂಶುಮಾನ್ ಅಂತಕ್ಕಂಥದ್ದು. ಇದರಲ್ಲಿ ಬಂದಿರತಕ್ಕಂಥ ನಾಮಗಳನ್ನು ನಾವು ನೋಡಿದ್ರೆ, ಹರಿದಶ್ವಾಯ ಓಂ ಹರಿದಶ್ವಾಯ ನಮಃ, ಓಂ ಸಹಸ್ರಾರ್ಚಿಯೇ ನಮಃ, ಓಂ ಸಪ್ತಯೇ ನಮಃ, ಓಂ ಸಪ್ತಮರೀಚಿಯೇ ನಮಃ, ಓಂ ತಿಮಿರೋನ್ಮತನಾಯ ನಮಃ, ಓಂ ಶಂಭವೇ ನಮಃ, ಓಂ ತ್ವಷ್ಟಾಯ ನಮಃ, ಓಂ ಮಾರ್ತಾಂಡಾಯ ನಮಃ, ಓಂ ಅಂಶುಮತೆ ನಮಃ ಅಂತಕ್ಕಂಥ ಇಲ್ಲಿಗೆ 48 ನಾಮಗಳು, 11ನೇ ಶ್ಲೋಕದವರೆಗೆ 48 ನಾಮಗಳು ಬರುತ್ತೆ. ಇಂಥ ಸೂರ್ಯ ಭಗವಂತ ಇದನ್ನು ನಮಗೆ ಈ ಆದಿತ್ಯನ ಈ ಹೃದಯವನ್ನು, ಆದಿತ್ಯ ಹೃದಯ ಅಂದರೆ ಈಗ ಭೌತಿಕವಾಗಿ ಆದಿತ್ಯನ ವಿಶ್ಲೇಷಣೆ ವಿಜ್ಞಾನಿಗಳು ಮಾಡ್ತಾರೆ. ಅವನು ಕಿರಣ ಪ್ರಕಾಶತೆ, ಅವನ ಮೇಲೆ ಎಷ್ಟು ಡಿಗ್ರಿ ಟೆಂಪ್ರೇಚರ್ ಇದೆ, 5000 ಡಿಗ್ರಿ ಟೆಂಪ್ರೇಚರ್ ಇದೆ, ಅಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಗ್ತಾಯಿದೆ ಅಂತ ಭೌತಿಕವಾಗಿ ಹೇಳೋರು ತುಂಬ ಜನ ಇದ್ದಾರೆ. ಆದರೆ ಹೃದಯ ಅಂದರೆ ಅದರ ಅಂತರಂಗದಲ್ಲಿ ಸ್ಫುರಣೆ ಆಗ್ತಕ್ಕಂಥ ಆ ಸುಜ್ಞಾನ ಬ್ರಹ್ಮಜ್ಞಾನವನ್ನು ಕರುಣಿಸಿರ್ತಕ್ಕಂಥವರು ಅಗಸ್ತ್ಯ ಮಹಾಮುನಿಗಳು. ಇಂಥ ಆದಿತ್ಯ ಹೃದಯವನ್ನು ದಯಪಾಲಿಸಿರ್ತಕ್ಕಂಥ ಭಗವಾನ್ ಋಷಿ ಆದಿತ್ಯರಿಗೆ ಮತ್ತು ಅದನ್ನು ನಮಗೆ ರಾವಣರ ಯುದ್ಧದಲ್ಲಿ ಸಂದರ್ಭದಲ್ಲಿ ಅದನ್ನು ದಾಖಲಿಸಿ ನಮಗೆ ಕರುಣಿಸಿರ್ತಕ್ಕಂಥ ಮಹಾಕರುಣಾಶಾಲಿ ಆಗಿರ್ತಕ್ಕಂಥ ಆ ವಾಲ್ಮೀಕಿ ಮಹರ್ಷಿಗಳಿಗೆ ವಂದಿಸಿ ಇವತ್ತಿನ ಈ ಸತ್ಸಂಗವನ್ನು ಆ ಸೂರ್ಯ ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಸರ್ವಂ ಶ್ರೀ ಆದಿತ್ಯಾರ್ಪಣಮಸ್ತು. ಸ್ವಸ್ತಿ.